Hi guys, welcome to my YouTube channel Commerce Divine. Today ನಾನು ಏನು ಹೇಳಕ್ ಬಂದಿದ್ದೀನಿ ಅಂದ್ರೆ ಸ್ಟಡಿ ಟೆಕ್ನಿಕ್ಸ್ ಬಗ್ಗೆ ಹೇಳಕ್ ಬಂದಿದ್ದೀನಿ. ಇವಾಗ ಯು ಜಿ ಸಿ ನೆಟ್ ಆಗಲಿ ಕೆ ಸಿ ಟಿ ಆಗಲಿ ಫಸ್ಟ್ ಇನಿಷಿಯಲಿ ನಾನು ಯು ಜಿ ಸಿ ನೆಟ್ಗೆ ಹೇಳೋದು. ಸೊ ಯು ಜಿ ಸಿ ನೆಟ್ ನೀವು ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದೀರಾ, ನೀವೊಂದು ಸೆಕ್ಯೂರಿಂಗ್ ಮಾರ್ಕ್ಸ್ ಇದೆ ಅಂದ್ರೆ ಯು ನೀಡ್ ನಾಟ್ ಟು ವರಿ ಅಬೌಟ್ ದ ಕೆ ಸೆಟ್, ಅದು ಆಟೋಮೆಟಿಕ್ ಆಗಿ ಯು ಕ್ಯಾನ್ ಕ್ಲಿಯರ್. ಸೊ ಇದು ಎರಡಕ್ಕೂ ಒಂದೇ ರೀತಿಯಾದಂಥ ಟೆಕ್ನಿಕ್ ಹೇಳ್ತೀನಿ, ಯಾಕಂದ್ರೆ ಯು ಜಿ ಸಿ ನೆಟ್ ಕೊಡುವಂತ ಕಾನ್ಸೆಪ್ಟ್ ಏನಿದೆ, ಕ್ವಶನ್ ಕ್ಯೂ ಪಿ ವೈ ಕ್ಯೂ ನೀವು ನೋಡಿದ್ರೆ ಸೊ ತುಂಬಾ ಇನ್ ಡೆಪ್ತ್ ಆಗಿ ಕೊಡ್ತಾರೆ ಯು ಜಿ ಸಿ ಅಲ್ಲಿ. ಸೊ ಕೆ ಸೆಟ್ ಅಲ್ಲಿ ಸ್ವಲ್ಪ ಮಾಡರೇಟ್ ಆಗಿರುತ್ತೆ. ಸೊ ನೀವು ಅಲ್ಲಿ ಚೆನ್ನಾಗಿ ಓದ್ಕೊಂಡು ಇನ್ ಡೆಪ್ತ್ ಆಗಿ ತಿಳ್ಕೊಂಡ್ರೆ ನಿಮ್ಗೆ ಕೆ ಸೆಟ್ ಕಷ್ಟ ಆಗಲ್ಲ. ಸೊ ನಾನು ಆಲ್ರೆಡಿ ತುಂಬಾ ವಿಡಿಯೋಸ್ ಮಾಡಿದ್ದೀನಿ, ಬಟ್ ದಿಸ್ ಇಸ್ ರಿಗಾರ್ಡಿಂಗ್ ಹೌ ಟು ಸ್ಟಡಿ ಫಾರ್ ಯು ಜಿ ಸಿ ನೆಟ್. ಫಸ್ಟ್ ಥಿಂಗ್ ನಾನು ಅನ್ಕೊಂಡಿರೋದು ನಿಮ್ಮ ಟಾರ್ಗೆಟ್ ಬಗ್ಗೆ ಮಾತಾಡಬೇಕು. So no matter what your category belongs to reservation, I don't talk about that. ನಿಮ್ಮ ಟಾರ್ಗೆಟ್ 150 ಮಾರ್ಕ್ಸ್ ಆರ್ 150 ಕ್ವಶನ್ಸ್ಗೆ 100 ಪ್ಲಸ್ ಕ್ವಶನ್ಸ್ ನೀವು ಕ್ಲಿಯರ್ ಮಾಡಬೇಕು. ಸೊ ಆಸ್ ಐ ಟೋಲ್ಡ್ ಇನ್ ಅರ್ಲಿಯರ್ ವಿಡಿಯೋಸ್, ಜೆ ಆರ್ ಎಫ್ ನೀವು ಮಾಡಬೇಕು ಅಂದ್ರೆ ವಾಂಟ್ ಟು ಗೆಟ್ 100 ಪ್ಲಸ್ ಮಾರ್ಕ್ಸ್ ನಿಮಗೆ, ಆರ್ ನೀವು ಅಷ್ಟು ಕ್ವಶನ್ಸ್ ಅಟೆಂಪ್ಟ್ ಮಾಡಿ ಕ್ಲಿಯರ್ ಮಾಡಿದ್ರೆ ನಿಮಗೆ ಜೆ ಆರ್ ಎಫ್, ಪಿ ಎಚ್ ಡಿ ಅಡ್ಮಿಷನ್ ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಕ್ವಾಲಿಫೈ ಆಗ್ತೀರಾ. ಸೊ ನಾನ್ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಂದು ಟಾರ್ಗೆಟ್ ಇರ್ಲಿ, ಒಂದು ಫೋಕಸ್ಡ್ ಏರಿಯಾ ಇರ್ಲಿ. ಸೊ ಫೋಕಸ್ಡ್ ಏರಿಯಾ ಇಸ್ ನಥಿಂಗ್ ಬಟ್ ಟಾರ್ಗೆಟ್. ನಿಮ್ಗೆ ನಾನು ಯು ಜಿ ಸಿ ನೆಟ್ ಅಲ್ಲಿ 100ಗೆ 100 ಆರ್ 100 ಪ್ಲಸ್ ಪಕ್ಕಾ ನಾನು ಸ್ಕೋರ್ ಮಾಡಬೇಕು. 100 ಪ್ಲಸ್ ಇನ್ ದ ಸೆನ್ಸ್ 110 ಆಗ್ಬೋದು, 120 ಆಗ್ಬೋದು. ಸೊ ಈ ತರ ಟಾರ್ಗೆಟ್ ನ ನಿಮ್ಮ ಮನ್ಸಲ್ಲಿ ಹಾಕೊಳ್ಳಿ. ಸೊ ಯಾಕೆ ಹೇಳ್ತಾ ಇದೀನಿ ಅಂದ್ರೆ 150 ಕ್ವಶನ್ ಅಲ್ಲಿ ನೀವು ಅಪ್ರಾಕ್ಸ್ 110-115 ಕ್ವಶನ್ಸ್ ಕ್ಲಿಯರ್ ಮಾಡಿದ್ರೆ ಯು ವಿಲ್ ಗೆಟ್ ಅ ಕಾನ್ಫಿಡೆನ್ಸ್ ಗೈಸ್. ಸೊ ಟಾರ್ಗೆಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಇಷ್ಟೇ ಮಾಡಬೇಕು ಅನ್ನೋ ಟಾರ್ಗೆಟ್ ನೀವು ಇಟ್ಕೊಳ್ಳೇಬೇಕು. ಸೊ ನೆಕ್ಸ್ಟ್ ಒನ್ ವಾಸ್ ಸಿಲೆಬಸ್ ಬರೋಣ. ಸಿಲೆಬಸ್ ಅಲ್ಲಿ ನೀವು ಪ್ರತಿ ಸತಿ ನಾನು ಎಲ್ರಿಗೂ ಹೇಳೋದು ಒಂದೇ, ಅದು ನೋ ಮ್ಯಾಟರ್ ವಾಟ್ ಸಬ್ಜೆಕ್ಟ್ ಈಸ್, 83 ಸಬ್ಜೆಕ್ಟ್ಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಸಬ್ಜೆಕ್ಟ್ ಆಗಿರ್ಲಿ, ಪೇಪರ್ ಒನ್ ಇಸ್ ಕಾಮನ್ ಫಾರ್ ಎವ್ರಿ ಒನ್. ಸೊ ಪೇಪರ್ ಒನ್ ಆಗಿರ್ಲಿ, ಪೇಪರ್ ಟು, ನೀವು ಯಾವುದೇ ಸಬ್ಜೆಕ್ಟ್ ಬರೀರಿ, ಒಮ್ಮೆ ನಿಮ್ಮ ಸಿಲೆಬಸ್ ನ ನೀವು ಓದುವಂತ ಟೇಬಲ್ಗಳ ಮೇಲೆ ಬರ್ದಿಟ್ಕೊಳ್ಳಿ. ಆರ್ ನೀವು ಒಂದ್ 2-3 ಸತಿ ಸಿಲೆಬಸ್ ನ ಬರೀರಿ. ಸೊ ಸಿಲೆಬಸ್ ನ ಬರ್ದಾಗ ನಿಮ್ಗೆ ಗೊತ್ತಾಗುತ್ತೆ, ಓ ಇಂತಿಂತ ಕಾನ್ಸೆಪ್ಟ್ ಇದೆ, ಇಂತಿಂತ ಕಾನ್ಸೆಪ್ಟ್ಗೆ ಇಷ್ಟಿಷ್ಟು ವೇಟೇಜ್ ಇದೆ, ನಾನು ಇಂತಿಂತ ಕಾನ್ಸೆಪ್ಟ್ ನ ಈ ಡೈಮೆನ್ಷನ್ ಅಲ್ಲಿ ನಾನು ಓದ್ಕೊಂಡು ಬೇಕಾಗತ್ತೆ. ಸೊ ಸಿಲೆಬಸ್ ಅನ್ನೋದು ನಿಮ್ಗೆ ಹೊಸದಾಗಿರಲ್ಲ, ಯಾಕಂದ್ರೆ ನೀವು ಆಲ್ರೆಡಿ ಪಿ ಜಿ ಮುಗಿಸ್ಕೊಂಡ್ ಬಂದಿರೋ ಮಕ್ಕಳಾಗಿರ್ತೀರಾ. ಸೊ ನನ್ಗನ್ಸುತ್ತೆ ಸಿಲೆಬಸ್ ನೀವು ನೋಡ್ತಾ ಇದ್ದಂಗೆ ಹೇಳ್ಬೋದು, ಈ ತರ ಕಾನ್ಸೆಪ್ಟ್ ನ ನಾವು ಅರ್ಲಿಯರ್ ನಿಮ್ಮ ಅಕಾಡೆಮಿಕ್ಸ್ ಅಲ್ಲೂ ಕೂಡ ನೀವು ಓದಿರ್ತೀರಾ. ಸೊ ನೀವು ಸಿಲೆಬಸ್ ಬಗ್ಗೆ ಇನ್ ಡೆಪ್ತ್ ಆಗಿ ನೀವು ಸ್ಟಡಿ ಮಾಡಬೇಕು, ಅದನ್ನ ಪ್ರತಿ ಸತಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ತರ ಸಿಲೆಬಸ್ ಇದೆ. ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಲ್ಲಿ ಅಂಡರ್ ಯಾವ್ಯಾವ ಟಾಪಿಕ್ ಬರುತ್ತೆ ಅಂದ್ರೆ ನೀವು ಟಕ್ 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 ಅಂತ ಹೇಳ್ಬೇಕು. ಲೈಕ್ ಗ್ಲೋಬಲೈಸೇಷನ್, ಫೆರಾ, ಫೆಮಾ, ಎಫ್ ಡಿ ಐ, ಸಿ ಎಸ್ ಆರ್, ಎಂಪಿ, ಎಂಪಿ ನಥಿಂಗ್ ಬಟ್ ಮಾನಿಟರಿ ಪಾಲಿಸಿ, ಫಿಸಿಕಲ್ ಪಾಲಿಸಿ, ಈ ತರ ವೇರಿಯಸ್ ಥಿಂಗ್ ನಿಮ್ ತಲೆಯಲ್ಲಿ ಟಕ 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 ಅಂತ ಹೊಡಿಬೇಕು ಅದು. ಸೊ ಅಷ್ಟರ ಮಟ್ಟಿಗೆ ನೀವು ಸಿಲೆಬಸ್ ನ ಅರ್ಧಿ ಕುಡ್ದಿರ್ಬೇಕು. ಸೊ ಸಿಲೆಬಸ್ ನ ಬರೆಯೋದ್ರ ಜೊತೆಗೆ ಪ್ರತಿ ಸತಿ ಸಿಲೆಬಸ್ ನ ಗೋತ್ರೂ ಮಾಡೋದ್ರಿಂದ, ನಾನು ಯಾವ್ದಾದ್ರು ಟಾಪಿಕ್ ಬಿಟ್ಟೋಗಿದ್ರೆ ಯು ಕ್ಯಾನ್ ಫೋಕಸ್. ಸೊ ಕ್ಯೂಸ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ನೀವು 3 ಇಯರ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ ನ ನೀವು ಕಲೆಕ್ಟ್ ಮಾಡ್ಕೊಂಡು ಅದನ್ನ ಬರ್ದಿ ಕೂಡ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ, ಹಾಗೆ ಓದಿ ಕೂಡ ಪ್ರಾಕ್ಟೀಸ್ ಮಾಡ್ಬೇಕಾಗಿರುತ್ತೆ. ಬರ್ದಿ ಓದಿ ಆದ್ಮೇಲೆ ಸಾಲ್ವ್ ಮಾಡಾದ್ಮೇಲೆ ನೀವು ಯಾವುದೇ ರೀತಿಯಾದಂತ ಆಪ್ಷನ್ಸ್ ನ ತಪ್ಪು ಮಾಡಿದ್ರೆ ಆ ಆಪ್ಷನ್ಸ್ ಮೇಲೆ ಅನಾಲಿಸಿಸ್ ಮಾಡಿ, ಇವಾಗ ಕಲೆಕ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ಸೊ ರಿಸೋರ್ಸಸ್ ನಾನು ಪ್ರಿಫರ್ ಮಾಡೋ ಹಾಗೆ 1 or 2 ಪೀಪಲ್ ವಿಡಿಯೋಸ್ ಇನ್ ಯೂಟ್ಯೂಬ್. ಸೊ ನಿಮ್ಮ ಲ್ಯಾಂಗ್ವೇಜ್, ನೋ ಮ್ಯಾಟರ್ ವಾಟ್ ಲ್ಯಾಂಗ್ವೇಜ್, ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು ನೀವು, or any background of language, no matter what your subject is also, stick on to 1 or 2 video classes in YouTube. ಅದರ್ಗಿಂತ ಜಾಸ್ತಿ ಯಾವುದೇ ಕಾರಣಕ್ಕೂ ಸ್ಟಿಕ್ ಆನ್ ಆಗ್ಬಿಡಿ, ಯಾಕಂದ್ರೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನೀವು ಒಂದು ಆಸ್ಪೆಕ್ಟ್ ಇಂದ ಎಲ್ಲೋ ಓದ್ಕೊಂಡು ಹೋಗ್ತಾ ಇರ್ತೀರಾ, 3-4 ವಿಡಿಯೋ ನೋಡಿದಾಗ ನಿಮ್ಗೆ ಕನ್ಫ್ಯೂಸ್ ಆಗ್ತೀರಾ. ಸೊ ಬೆಟರ್ ಟು ಸ್ಟಿಕ್ ಆನ್ ಟು 1 or 2 ವಿಡಿಯೋ ಕ್ಲಾಸಸ್ ಆನ್ ದ ರೆಗ್ಯುಲರ್ ಬೇಸಿಸ್. ನಂದೇ ನೀವು ನೋಡ್ಬೇಕು ಅಂತಾನು ನಾನು ಹೇಳಲ್ಲ, ನಿಮ್ಗೆ ಇಷ್ಟ ಬಂದಂತ ಯೂಟ್ಯೂಬ್ ವಿಡಿಯೋಸ್ ಯಾರು ನಿಮ್ಗೆ ಚೆನ್ನಾಗಿ ಮಾಡ್ತಾರೆ, ಯಾರು ನಿಮ್ಗೆ ಸೂಟೇಬಲ್ ಆಗುತ್ತೆ ಅನ್ನೋದನ್ನ ನೋಡಿ ನೀವು ಅವ್ರ ವಿಡಿಯೋಸ್ ನ ರೆಗ್ಯುಲರ್ ಆಗಿ ನೋಡ್ಕೊಂಡು ಬರ್ಬೇಕು. ಮತ್ತೆ ಇನ್ನೊಂದು, ಸೆಲ್ಫ್ ನೋಟ್ಸ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳ. ನೀವು ಬೇರೆಯವ್ರ ನೋಟ್ಸ್ ನ ಪ್ರಿಂಟ್ ಔಟ್ ತಗೋತೀನಿ, ಜೆರಾಕ್ಸ್ ತಗೋತೀನಿ, ದಟ್ ಡಸಂಟ್ ವರ್ಕ್ ಇನ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್, ನೋ ಮ್ಯಾಟರ್ ವಾಟ್. ನನ್ಗೆ
ಕೆಲವ್ರು ಹೇಳ್ತಾರೆ ನಾನು ಜೆರಾಕ್ಸ್ ತೆಗೆದು ಓದ್ತೀನಿ. ಜೆರಾಕ್ಸ್ ತೆಗ್ದಿ ಮೂಲೆಗಿಟ್ರೆ ಮತ್ತೆ ಅದನ್ನ ಯಾವಾಗ ಮುಟ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ಸೊ ನೀವು ನೆನಪಿಸ್ಕೊಳ್ಳಿ, ನಿಮ್ಮ ಅಕಾಡೆಮಿಕ್ಸ್ ಅಲ್ಲಿ ಜೆರಾಕ್ಸ್ ತೆಗ್ದಿ ಇಟ್ಕೊಂಡು ಅದನ್ನ ಮುಟ್ಟದೆ ನಾವು ಎಂ.ಕಾಮ್ ಬಿ.ಕಾಮ್ ಸ್ಟೂಡೆಂಟ್ಸ್ ಅಟ್ ದ ಎಂಡ್ ಆಫ್ ದಿಸ್ ಅಕಾಡೆಮಿಕ್ಸ್ ವೈಲ್ ವಿ ಆರ್ ರೈಟಿಂಗ್ ಎಕ್ಸಾಮ್. ಆ ತರ ಮಾಡಿದ್ರೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೀವು NET KCET ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಕ್ಕಾಗಲ್ಲ. ಮೇನ್ಲಿ ನಿಮ್ಮ ನೋಟ್ಸ್ ನಿಮ್ಮ ಹತ್ರ ಇರಬೇಕು. ಸೊ ನಿಮ್ಮ ಸೆಲ್ಫ್ ನೋಟ್ಸ್ ಇರಬೇಕು, ನಿಮ್ಗೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಇಂದ ಬರ್ದಿರ್ಬೇಕು, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನೋಟ್ಸ್ ಇರಬೇಕು. ನೋಟ್ಸ್ ಅಲ್ಲೂ ಕೂಡ ಎಲ್ಲವನ್ನು ನೀವು ಪ್ರತಿಯೊಂದು ವರ್ಡ್ ಕೂಡ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಒಂದ್ ನೋಟ್ಬುಕ್ ಆರ್ ಎನಿಥಿಂಗ್ ನಿಮ್ಗೆ A4 ಸೈಜ್ ಶೀಟ್ ಅಲ್ಲಿ ಬರಿಬೇಕು ಬರೀರಿ. ಸೊ ನೀವು ಬುಕ್ ಅಲ್ಲಿ ಬರಿಬೇಕೋ ಬರೀರಿ. ಸೊ ಪ್ರತಿಯೊಂದನ್ನು ನೋಟ್ ಡೌನ್ ಮಾಡ್ಬೇಕು ಅನ್ನೋದು ರೂಲ್ಸ್ ಇಲ್ಲ. ನಿಮ್ಮ ನೋಟ್ಸ್ ಹೆಂಗಿರ್ಬೇಕು ಅಂದ್ರೆ ಕ್ರಿಸ್ಪ್ ಆಗಿರ್ಬೇಕು. ಕ್ರಿಸ್ಪ್ ಇನ್ ದ ಸೆನ್ಸ್ ಮ್ಯಾಪಿಂಗ್ ಅಲ್ಲಿ ಇರ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಗ್ಲೋಬಲೈಸೇಷನ್ ಅನ್ನೋ ಟಾಪಿಕ್ ತಗೋಣ. ಗ್ಲೋಬಲೈಸೇಷನ್ ಈಸ್ ಅ ಟಾಪಿಕ್. ಅಂಡರ್ ದಟ್ ಗ್ಲೋಬಲೈಸೇಷನ್ ಅಂದ್ರೆ ಏನು, ಒಂದು ಸಿಂಪಲ್ ಮೀನಿಂಗು, ಅದ್ರ ಅಂಡರ್ ಡೆಫಿನೇಷನ್. ಸೊ ಅದ್ರ ಅಂಡರ್ ಗ್ಲೋಬಲೈಸೇಷನ್ ಡ್ರೈವರ್ಸ್ ಯಾರು, ಗ್ಲೋಬಲೈಸೇಷನ್ ಬಗ್ಗೆ ಒಂದಷ್ಟು ಪಾಯಿಂಟ್ಸ್. ಸೊ ನಿಮ್ಮ ನೋಟ್ಸ್ ಇಷ್ಟು ಕ್ರಿಸ್ಪ್ ಆಗಿರ್ಬೇಕು. ಎವ್ರಿಥಿಂಗ್ ಶುಡ್ ಬಿ ಲೇಸ್ ಅಂಡರ್ ಸರ್ಟನ್ ಹೆಡಿಂಗ್ಸ್ ಅಂಡ್ ಟಾಪಿಕ್ಸ್. ಮತ್ತೆ ಇನ್ನೊಂದು ಕೂಡ ಕೆಲವೊಂದು ಟೈಮು ಕೆಲವೊಂದು ಟಾಪಿಕ್ ಕ್ಲಮ್ಸಿ ಆಗಿ ಕಾಣಿಸಿದ್ರೆ ಅದನ್ನ ಮೈಂಡ್ ಮ್ಯಾಪಿಂಗ್ ಮೂಲಕ ನೀವು ರೈಟಿಂಗ್ ಟೆಕ್ನಿಕ್ ನ ಯೂಸ್ ಮಾಡಿ ಬರಿಬಹುದು. ಅಥವಾ ಹೈರಾರ್ಕಿಯಲ್ ನೋಟ್ಸ್ ಏನ್ ಬರುತ್ತೋ ಸೊ ಆ ತರನು ಕೂಡ ನೀವು ಪ್ರತಿಯೊಂದು ಟಾಪಿಕ್ ನೋಟ್ಸ್ ಮಾಡಿ ಇಟ್ಕೋಬಹುದು. ಅದನ್ನ ನೀವು ಹೇಗೆ ಕ್ರಿಯೇಟಿವ್ ಆಗಿ ಬರಿತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಸ್ಟ್ ನೋಟ್ಬುಕ್ ಆರ್ ಎನಿ ಅದರ್ ಶೀಟ್ಸ್ ಅಲ್ಲಿ ಯು ವಾಂಟ್ ಟು ರೈಟ್ ಇನ್ ಯೋರ್ ಹ್ಯಾಂಡ್ ರೈಟಿಂಗ್, ಅದು ತುಂಬಾ ಕ್ರಿಸ್ಪ್ ಆಗಿರ್ಬೇಕು. ಸೊ ಅದನ್ನ ನೀವು ಓದಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬೇಕು. ಸೊ ದಿಸ್ ಇಸ್ ಅ ಕಾನ್ಸೆಪ್ಟ್, ದಿಸ್ ಇಸ್ ಅ ಥಿಂಗ್. ಆಮೇಲೆ ಬ್ರೀಫಿಂಗ್ ಔಟ್ ಆಗೋ ತರ ಇರಬೇಕು. ಆ ಬ್ರೀಫ್ ಆಗಿ ಬರ್ದಿರ್ಬೇಕು. ಹಾಗೆ ಅದು ನಿಮ್ಗೆ ರಿವಿಷನ್ಗೂ ಕೂಡ ಯೂಸ್ ಆಗುತ್ತೆ. ಮತ್ತೆ ನೀವು ಲಿಮಿಟೆಡ್ ಬುಕ್ಸ್ ಕೂಡ ಜಾಸ್ತಿ KVS ಮದನ್, ಆಮೇಲೆ ಟ್ರೂಸ್ಮನ್, ವೇರಿಯಸ್ ಬುಕ್ಸ್ ಮಾರ್ಕೆಟ್ ಅಲ್ಲಿ ಇದೆ ಗೈಸ್. ತುಂಬಾ ಬುಕ್ಸ್ ಇದೆ. ಆದ್ರೆ ಒಂದು ಬುಕ್ ಯಾವ್ದು ಅಂದ್ರೆ ನಿಮ್ಮ ಮೈಂಡ್, ತುಂಬಾ ಇಂಪಾರ್ಟೆಂಟ್. ರಿಮೆಂಬರ್ ದಿಸ್. ಬುಕ್ಸ್ ಎಷ್ಟೊಂದಿದೆ, ಸೊ ರಿಸೋರ್ಸಸ್ ಎಷ್ಟೊಂದಿದೆ, ಬಟ್ ನೀವು ಏನಲ್ಲಿ ಅಪ್ಲಿಕಬಲ್ ಕ್ವಶನ್ಸ್ ಕೊಟ್ಟಾಗ ಅಲ್ಲಿ ನಿಮ್ಮ ಬುಕ್ಸ್ ಯಾವುದೇ ರೀತಿಯಾದಂತ ಕೆಲ್ಸಕ್ಕೆ ಬರಲ್ಲ. ಸೊ ರಿಮೆಂಬರ್ ದಿಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಒಂದಷ್ಟು ಬುಕ್ಸ್ ಕೆಲವ್ರು ನಾನು ನೋಡಿದೀನಿ, ಒಂದಷ್ಟು ಬುಕ್ಸ್ ತಂದ್ಬಿಡ್ತಾರೆ ಮಾರ್ಕೆಟ್ ಇಂದ. ಬೇರೆಯವರು ಅಂತ ಅಲ್ಲ, ನಾನು ತಪ್ಪು ಮಾಡಿದೀನಿ ಇಲ್ಲ ಅಂತ ಅಲ್ಲ, ಬಟ್ ಒಂದಷ್ಟು ಬುಕ್ಸ್ ತರ್ತಾರೆ ಮಾರ್ಕೆಟ್ ಇಂದ, ಒಂದಷ್ಟು ಬುಕ್ಸ್ ಜೆರಾಕ್ಸ್ ಮಾಡಿಸ್ಕೋತಾರೆ. ಬಟ್ ತುಂಬಾ ಇಟ್ಸ್ ಲೀಡ್ಸ್ ಟು ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನಾನ್ ಪ್ರಿಫರ್ ಮಾಡೋದು ಲಿಮಿಟೆಡ್ ಬುಕ್ಸ್. ನಿಮ್ಮ ಹತ್ರ ಪೇಪರ್ 1ಗೆ ಒನ್ ಆರ್ 2 ಬುಕ್ಸ್, ಲೈಕ್ ಪೇಪರ್ 2ಗೆ ನಾವು ಬುಕ್ಸ್ ಹೇಳೋಕೆ ಬರೋದಿಲ್ಲ. ಸೊ ಟಾಪಿಕ್ಸ್ ಎಲ್ಲಿಂದ ತೆಗಿತಾರೆ ಅನ್ನೋದ್ರ ಬಗ್ಗೆ ನಾವು ಊಹೆ ಕೂಡ ಮಾಡೋಕ್ಕಾಗಲ್ಲ. ಸೊ ಬೆಸ್ಟ್ ರಿಸೋರ್ಸ್ ಫಾರ್ ಪೇಪರ್ 2 ಈಸ್ ಆನ್ಲೈನ್ ಗೈಸ್. ಸೊ ಕೆಲವೊಂದು ನೀವು ಗಮನಿಸಿರ್ಬೋದು, ಪೇಪರ್ 1 ಅಲ್ಲಿ ಈ ಸ್ವಯಂ ಪ್ರಭಾ ಚಾನೆಲ್ಸ್, ಡಿಫ್ರೆಂಟ್ ಚಾನೆಲ್ಸ್ ಇದೆಯಲ್ಲ, ಸೊ ಅಲ್ಲಿ ನಿಮ್ಗೆ ಇದು ಸಿಗುತ್ತೆ, ರಿಸೋರ್ಸಸ್ ಸಿಗುತ್ತೆ. ಲೈಕ್ ಕೆಲವೊಂದು ಪಿ ಜಿ ಪಾಠಶಾಲಾ ಅಂತ ಒಂದು ವೆಬ್ಸೈಟ್ ಇದೆ. ಇಫ್ ಯು ಗೋ ದೇರ್, ಕಾಮರ್ಸ್ ಎಂಟೈರ್ ನೋಟ್ಸ್ ಸಿಗುತ್ತೆ. ಹೆಂಗಿದೆ ನೋಟ್ಸ್ ಅಂದ್ರೆ ತುಂಬಾ ಚೆನ್ನಾಗಿದೆ. ಸೊ ಯು ಕ್ಯಾನ್ ಗೋ ಥ್ರೂ ದೋಸ್ ಕೈಂಡ್ಸ್ ಆಫ್ ನೋಟ್ಸ್. ಅದ್ರಲ್ಲೂ ಕೂಡ ನೀವು ಎಲ್ಲ ಓದ್ಬೇಕು ಅಂತ ಇಲ್ಲ, ಅದ್ರಲ್ಲೂ ಕೂಡ ತುಂಬಾ ಕ್ರಿಸ್ಪ್ ಆಗಿ ನೋಟ್ಸ್ ನ ಮಾಡ್ಕೋಬಹುದು. ಇಟ್ ಈಸ್ ಅ ಫ್ರೀ ರಿಸೋರ್ಸ್. ಅದು ಅವೈಲಬಲ್ ಇರುತ್ತೆ, ಯಾವಾಗ ಅವೈಲಬಲ್ ಇರುತ್ತೆ ಯು ಕ್ಯಾನ್ ಗೋ ಥ್ರೂ. ಆಲ್ ದ ಸಬ್ಜೆಕ್ಟ್ಸ್ ಇರುತ್ತೆ. ಲೈಕ್ ಇವಾಗ ಕಾಮರ್ಸ್ ಅವ್ರಿಗೆ ನಮ್ಗೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇದೆ. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಲ್ಲಿ ಎಷ್ಟು ಟಾಪಿಕ್ಸ್ ಇದೆಯೋ ಅಷ್ಟು ಟಾಪಿಕ್ ನಿಮಗೆ ಅಲ್ಲಿ ಸಿಗುತ್ತೆ. IB ಇದೆ, ಅಕೌಂಟಿಂಗ್, ಆಡಿಟಿಂಗ್, ಎಲ್ಲ ಟಾಪಿಕ್ಸ್ ಇದೆ. ನೀವು ಅಲ್ಲಿ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ ನೋಡಿ. ದಟ್ ಈಸ್ ಲೈಕ್ PG ಪಾಠಶಾಲಾ. ಇಫ್ ಯು ಪೀಪಲ್ ನೀಡ್, ಆ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಥಿಂಗ್ ವಾಸ್ ರೀಡಿಂಗ್ ಟೆಕ್ನಿಕ್ಸ್ ಏನು ಅಂತ. ರೀಡಿಂಗ್ ಟೆಕ್ನಿಕ್ಸ್ ಅಂದ್ರೆ ಯೂಶಲ್ ಆಗಿ ಹೇಗೆ ಓದ್ಬೇಕು. ಇವಾಗ ನಾನು ಪೇಪರ್ 1ಗೆ ಏನು ಹೇಳ್ತಾ ಇಲ್ಲ, ಪೇಪರ್ 2ಗೆ ಹೇಗೆ ಓದ್ಬೇಕು ಅಂತ ಹೇಳ್ಕೊತೀನಿ. ಪೇಪರ್ 2 ತುಂಬಾ ಇಂಪಾರ್ಟೆಂಟ್ ಮಕ್ಕಳ. ನೋ ಮ್ಯಾಟರ್ ವಾಟ್, ನಿಮ್ಗೆ ಪೇಪರ್ 1 ಟೆಕ್ನಿಕ್ ನಾನು ಆಲ್ರೆಡಿ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ, ಬಟ್ ನಾನು ಈ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ, ನೋ ವರೀಸ್. ಬಟ್ ಪೇಪರ್ 2 ಅಲ್ಲಿ ರೀಡಿಂಗ್ ಟೆಕ್ನಿಕ್ ತುಂಬಾನೇ ಇಂಪಾರ್ಟೆಂಟ್. ಎಲ್ಲ ಓದ್ತೀನಿ ಎಲ್ಲ ಮಾಡ್ತೀನಿ ಅಂದ್ರೆ ಅದಕ್ಕೆ ನೆವರ್ ಎಂಡಿಂಗ್ ಆಗಿರುತ್ತೆ. ಸೊ ಬೆಟರ್ ನೀವು ಫಸ್ಟ್ ಇನಿಷಿಯಲ್ ಬಿಗಿನರ್ಸ್ ಆಗಿದ್ರೆ ಗೋ ಟು ಸ್ಕಿಮ್ಮಿಂಗ್ ರೀಡಿಂಗ್ ಅಂದ್ರೆ ಸುಮ್ನೆ ಮೇಲಿಂದ ಮೇಲೆ ಬೇಸಿಕ್ಸ್ ಓದ್ಕೊಂಡು ಹೋಗಿ. ಸೊ ನೀವು ಆಲ್ರೆಡಿ ಕಲ್ತು ಬಂದಿರ್ತೀರಲ್ಲ, ಸೊ ಜಸ್ಟ್ ಬ್ರೀಫ್ ಔಟ್ ಯುವರ್ ಬೇಸಿಕ್ಸ್. ತುಂಬಾ ಒಳ್ಳೇದು ಈ ಟೆಕ್ನಿಕ್, ಮಾತ್ರ ತುಂಬಾನೇ ಒಳ್ಳೇದು. ಸ್ಕಿಮ್ಮಿಂಗ್ ರೀಡಿಂಗ್ ಅಲ್ಲಿ ನೀವು ನಿಮ್ಮ ಬೇಸಿಕ್ಸ್ ಕಲಿತೀರಾ. ಫಾರ್ ಎಕ್ಸಾಂಪಲ್, ಇವಾಗ
like business environment topics ಅಲ್ಲಿ I take like five functions of management models, Henry Fayol ಆಗಿರ್ಬೋದು, father of management theory ಅನ್ನೋ ಮ್ಯಾನೇಜ್ಮೆಂಟ್ ಥಿಯರಿ ಯಾರು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋದೇ ಇರ್ಬೋದು, ಪ್ಲಾನಿಂಗ್, ಆರ್ಗನೈಸೇಷನ್, ಕಮಾಂಡಿಂಗ್, ಕೋಆರ್ಡಿನೇಟಿಂಗ್, ಕಂಟ್ರೋಲಿಂಗ್. ಸೊ ದಿಸ್ ಆರ್ ಆಲ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಅದ್ರಲ್ಲಿ ಏನೇನ್ ಮಾಡ್ತಾರೆ ಅಂತ ನಿಮ್ಗೆ ಆಲ್ರೆಡಿ ನೀವು ಕಲ್ತು ಬಂದಿರ್ತೀರಾ ಸರ್. ದಟ್ ಈಸ್ ಕಾಲ್ಡ್ ಆಸ್ ಸ್ಕಿಮ್ ರೀಡಿಂಗ್. ಸೊ ಬೇಸಿಕ್ ನ ಒಂದ್ಸತಿ ಸ್ಕಿಮ್ ಮಾಡ್ಕೊಂಡು ಹೋಗಿ. ಸೊ ಯಾವ್ದ್ರಲ್ಲಿ ಏನೇನಿದೆ ನೋಡಿ. ಆಮೇಲೆ ಕೆಲವೊಂದು ಟೈಮ್ ಥಿಯರೀಸ್ ಇರುತ್ತೆ, ಮ್ಯಾನೇಜ್ಮೆಂಟ್ ಥಿಯರೀಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಥಿಯರಿ, ಮೋಟಿವೇಶನಲ್ ಥಿಯರಿ, ಲೀಡರ್ಶಿಪ್ ಥಿಯರಿ, ಹಾಗೆ ವೇರಿಯಸ್ ಥಿಯರೀಸ್ ಇರುತ್ತೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ಅಂಡರ್ ಯಾವ್ಯಾವ ಹೆಡಿಂಗ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಲೈಕ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್, ಬ್ಯೂರೋಕ್ರಸಿ ಮ್ಯಾನೇಜ್ಮೆಂಟ್, ದಿಸ್ ಕಮ್ಸ್ ಅಂಡರ್ ಕ್ಲಾಸಿಕಲ್ ಅಪ್ರೋಚ್. ನೆಕ್ಸ್ಟ್ ಒನ್ ವಾಸ್ ನಿಯೋ ಕ್ಲಾಸಿಕಲ್ ಅಪ್ರೋಚ್. ಅದರಲ್ಲಿ ಹ್ಯೂಮನ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್, ಬಿಹೇವಿಯರಲ್ ಮ್ಯಾನೇಜ್ಮೆಂಟ್, ಬಿಹೇವಿಯರಲ್ ಅಪ್ರೋಚ್. ಸೊ ಈ ತರ ವೇರಿಯಸ್ ಸಬ್ ಟಾಪಿಕ್ಸ್ ನ ಸ್ಕಿಮ್ ಮಾಡ್ಕೊಂಡು ಹೋಗಿ. ಲೇಟರ್ ಈ ಸ್ಕಿಮ್ಮಿಂಗ್ ಪ್ರಾಸೆಸ್ ಆಗಿದ ತಕ್ಷಣ ಲಾಜಿಕಲ್ ರೀಡಿಂಗ್ ಮಾಡಿ. ಲಾಜಿಕಲ್ ರೀಡಿಂಗ್ ಇನ್ ದ ಸೆನ್ಸ್, ಇವಾಗ ನೋಡಿ, ಇವಾಗ ನಾನು ಒಂದು ಟಾಪಿಕ್ ತಗೊಂತೀನಿ. ಟಾಪಿಕ್ ಇನ್ ದ ಸೆನ್ಸ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ರಿಗಾರ್ಡಿಂಗ್ ಹೇಳ್ತೀನಿ. ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ 1880s ಅಲ್ಲಿ ಸ್ಟಾರ್ಟ್ ಆಯ್ತು. ಸೊ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ನ ಯಾರು ಪ್ರಪೋನ್ ಮಾಡಿದ್ರು? ಎಫ್ ಡಬ್ಲ್ಯೂ ಟೈಲರ್. ವಾಟ್ ಈಸ್ ಹಿಸ್ also called as Taylorism or Taylor system. This analysis synthesizes the workforce with the objectives of improving labor productivity. ಈ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅನ್ನೋದು ಏನಕ್ಕೆ ಒಂದು ಪ್ರಪೋನ್ ಮಾಡ್ದ ಅಂತ ಹೇಳ್ತಾ ಇದೆ. ಆಮೇಲೆ ಯಾವ ಪೀರಿಯಡ್ ಅಲ್ಲಿ ಪ್ರಪೋನ್ ಮಾಡ್ದ, ಹಾಗೆ ಇದನ್ನ ಏನಂತ ಕರೀತಾರೆ. ಸೊ ಈ ತರ ಡಿಫ್ರೆಂಟ್ ಥಿಂಗ್ಸ್ ನ ನೀವು ಲಾಜಿಕಲಿ ಥಿಂಕ್ ಮಾಡ್ಕೊಂಡು ಓದ್ಕೊಂಡು ಬರ್ಬೇಕು. ಲೇಟರ್ ಇಟ್ ಈಸ್ ಲೈಕ್ ಮಾರ್ಕಿಂಗ್ ಅಂಡ್ ಹೈಲೈಟಿಂಗ್. ಸೊ ಇವಾಗ ಸಿಗ್ನಿಫಿಕೆಂಟ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು 2-3 ಪಾಯಿಂಟ್ಸ್ ಇರುತ್ತೆ. ಸೊ ಅದನ್ನ ನೀವು ಓದಿ ಅದನ್ನ ಹೈಲೈಟ್ ಮಾಡಿಕೊಳ್ಳಿ. ಆರ್ ಎಲ್ಸ್ ನಿಮ್ಗೆ ಕನ್ಫ್ಯೂಸ್ ಆದ್ರೆ ಆ ಪಾಯಿಂಟ್ಸ್ ನ ಪರ್ಟಿಕ್ಯುಲರ್ ಪಾಯಿಂಟ್, ಇವಾಗ ಯಾವ್ದೋ ಒಂದ್ 2 ಪಾಯಿಂಟ್ ಇರುತ್ತೆ, ಪರ್ಸನಲ್ ರಿಲೇಶನ್ಶಿಪ್, ಲಾಯಲ್ಟಿ ಅನ್ನೋದು ಈ 2 ವರ್ಡ್ ಇರುತ್ತಲ್ಲ, ಸೊ ಅದನ್ನ ಹೈಲೈಟ್ ಮಾಡಿಕೊಡಿ. ಸೊ ಅವಾಗ ನಿಮ್ಗೆ ರಿವಿಷನ್ ಮಾಡ್ಬೇಕಾದ್ರೆ ಈಸಿ ಆಗತ್ತೆ. ಸೊ ಆ ಮಾರ್ಕಿಂಗ್ ಏನಿದೆ ಅದನ್ನ ರಿವಿಷನ್ ಮಾಡ್ಬೇಕಾದ್ರೆ ಪದೇ ಪದೇ ಓದಿ. ಮಾರ್ಕಿಂಗ್ ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಮಾಡ್ಬಾರ್ದು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮಕ್ಕಳ. ಕೆಲವೊಂದು ಟರ್ಮ್ಸ್ ಇರುತ್ತೆ. ಸೊ ಇವಾಗ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ್ದೋ ಒಂದು ಟರ್ಮ್ ಇದೆ. ಸೊ ಆ ಟರ್ಮ್ ನ ನೀವು ಹೈಲೈಟ್ ಮಾಡಿ ಇಟ್ಕೊಳ್ಳಿ. ಆ ಟರ್ಮ್ ನ ಕೆಲವೊಂದ್ ಟೈಮ್ ಎಲ್ಲೋ ಒಂದ್ ಕಡೆ ಕ್ವಶನ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಟರ್ಮಿನಾಲಜಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಟರ್ಮಿನಾಲಜಿ ಇನ್ ದ ಸೆನ್ಸ್ ಒಂದು ವರ್ಡ್ ನ ಡಿಫೈನ್ ಮಾಡುವಂತ ಒಂದು ಸೆಂಟೆನ್ಸ್ ನ ಡಿಫೈನ್ ಮಾಡುವಂತ ಒಂದು ವರ್ಡ್ ಈಸ್ ಕಾಲ್ಡ್ ಆಸ್ ಟರ್ಮಿನಾಲಜಿ. ದಟ್ ವಾಸ್ ಐ ಆಮ್ ಸೇಯಿಂಗ್. ಸೊ ಕೆಲವೊಂದು ಆ ತರದ್ದು ಕ್ವಶನ್ಸ್ ಕೂಡ ಮಾರ್ಕೆಟಿಂಗ್ ಅಲ್ಲಾಗಲಿ ಥಿಯರಿ ಸಬ್ಜೆಕ್ಟ್ಸ್ ಅಲ್ಲಿ ಮೇನ್ಲಿ ಆ ತರ ಬರುತ್ತೆ. ಸೊ ಟೈಟಲ್ಸ್, ಸಬ್ ಟೈಟಲ್ಸ್, ಪಾಯಿಂಟ್ಸ್, ಕಾನ್ಸೆಪ್ಟ್ಸ್ ನ ಕೆಲವೊಂದು ಪಾಯಿಂಟ್ಸ್ ನಿಮ್ಗೆ ಲೈಕ್ ಕೆಲವೊಂದು ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅದನ್ನ ಹೈಲೈಟ್ ಮಾಡಿಕೊಡಿ. ಯಾಕಂದ್ರೆ ಕೆಲವೊಂದು ಟೈಮು ನೀವು ಗಮನಿಸಿರೋ ಹಾಗೆ ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಅಲ್ಲಿ ಕೊಡ್ತಾರೆ. ಅದರಲ್ಲಿ ರೀಸನಿಂಗ್ ಅಂಡ್ ಅಸರ್ಷನ್ಸ್ ಅಲ್ಲಿ ಕೊಡ್ತಾರೆ. ಸೊ ಎನಿಥಿಂಗ್ ಅವ್ರು ಏನ್ ಬೇಕಾದ್ರೂ ಕೇಳ್ಬೋದು. ಸೊ ಅದಕ್ಕೆ ಹೇಳ್ತಾ ಇದೀನಿ, ಕೆಲವೊಂದು ಪಾಯಿಂಟ್ಸ್ ನಿಮ್ಗೆ ಅನ್ಸುತ್ತೆ. ಸೊ ಕೆಲವೊಂದು ಕನ್ಫ್ಯೂಸಿಂಗ್ ಪಾಯಿಂಟ್ಸ್ ಇರುತ್ತೆ, ಅದನ್ನು ಕೂಡ ನೀವು ಹೈಲೈಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಫ್ಟರ್ ದಿಸ್, ಈ ಸ್ಕಿಮ್ಮಿಂಗ್ ಆದ್ಮೇಲೆ ಲಾಜಿಕಲ್ ರೀಡಿಂಗ್ ಮಾಡ್ತೀರಾ, ಲಾಜಿಕಲ್ ರೀಡಿಂಗ್ ಆದ್ಮೇಲೆ ಮಾರ್ಕಿಂಗ್ ಹೈಲೈಟಿಂಗ್ ಮಾಡ್ಕೋತೀರಾ ಕಾನ್ಸೆಪ್ಟ್ ನ. ಆಮೇಲೆ ನಿಮ್ಗೆ ಇಂಪಾರ್ಟೆಂಟ್ ಥಿಂಗ್, ಇದು ಮೋಸ್ಟ್ ಆಫ್ ದ ಮೆಂಬರ್ಸ್ ಮಾಡಲ್ಲ, ಲೈಕ್ ಮೋಸ್ಟ್ ಆಫ್ ದ ಆಸ್ಪರೆಂಟ್ಸ್ ಮಾಡಲ್ಲ, ಏನು ಅಂದ್ರೆ ಬರೆಯೋದು. ಸೊ ಈ ತರ ಥಿಯರಿ ಸಬ್ಜೆಕ್ಟ್ಸ್, ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಕಂಬೈನ್ಡ್ ಆಗಿರುವಂತ ಕಾಮರ್ಸ್ ಆಗಲಿ ಯಾವ್ದೋ ಸಬ್ಜೆಕ್ಟ್ ಆಗಲಿ ಮಕ್ಕಳ, ನೀವು ಫಸ್ಟ್ ಬರ್ದಿ ಪ್ರಾಕ್ಟೀಸ್ ಮಾಡ್ಬೇಕು. ಯಾಕೆ ಬರಿಬೇಕು ಅಂತ ಹೇಳ್ತೀನಿ ಅಂದ್ರೆ, ಇಲ್ಲಿ ಟಾಪಿಕ್ಸ್ ಒಳ್ಳೆ ಸಮುದ್ರ ಇದ್ದಂಗಿದೆ, ನಿಮಗೆ ಯಾವ್ದು ಜ್ಞಾಪಕ ಇರುತ್ತೆ. ಸೊ ಕೆಲವ್ರಿಗೆ ಗ್ರಾಸ್ಪಿಂಗ್ ಇರುತ್ತೆ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಕೆಲವ್ರಿಗೆ ಗ್ರಾಸ್ಪಿಂಗ್ ಕಡಿಮೆ ಇರೋರ್ಗೆ, ಸೊ ಆವ್ರೇಜ್ ಸ್ಟೂಡೆಂಟ್ ಆಗಿದೆ, ನಿಮಗೆ ಗೊತ್ತಿರುತ್ತೆ ನಿಮ್ಗೆ ಎಷ್ಟು ನಿಮ್ ಮೈಂಡ್ ನೆನ್ಪಿಟ್ಕೊಳ್ಳುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಅಂತವ್ರು ನೋಡಿ, ಪ್ರತಿ ಸತಿ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಅಂದ್ರೆ ಬರೀರಿ, ಚೆನ್ನಾಗಿ ಬರೀರಿ. ಸೊ ಏನ್ ಬರಿಬೇಕು, ಎಲ್ಲಾನು ಬರಿಬಾರ್ದು, ಬರೀ ಯಾವ್ಯಾವ ಹೈಲೈಟೆಡ್ ಪಾಯಿಂಟ್ಸ್. ಸೊ ದಿಸ್ ಈಸ್ ಕಾಲ್ಡ್ ದಿಸ್ ಅಂತ ಯಾವ್ದೇ ಹೈಲೈಟೆಡ್ ಪಾಯಿಂಟ್ಸ್ ಇರುತ್ತೋ ಅದನ್ನ ಮಾತ್ರ ಪ್ಲಾನಿಂಗ್ ಅಂದ್ರೆ ಏನು? ಪ್ಲಾನಿಂಗ್ ಇಸ್ ಅ ಪ್ರೀ ಡಿಟರ್ಮೈನ್ಡ್ ಆಕ್ಟಿವಿಟಿ. ಪ್ಲಾನಿಂಗ್ ಪ್ರಾಸೆಸ್ ಏನು? ಪ್ಲಾನಿಂಗ್ ಪ್ರಾಸೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಪ್ಲಾನಿಂಗ್ ಪ್ರಾಸೆಸ್ ನ ನೀವು ಒಂದು ಹೈರಾರ್ಕಿಯಲ್ ಸಬ್ಜೆಕ್ಟ್ ಆಗಿ ತಗೊಂಡು ಅದನ್ನ ನೀವು ಕಾನ್ಸೆಪ್ಟ್ ವೈಸ್ ಡಿವೈಡ್ ಮಾಡ್ಕೊಂಡು ನೀವು ಕಲಿಬಹುದು. ಸೊ ದಿಸ್ ಇಸ್ ವೇರ್ ದ ರೀಡಿಂಗ್ ಟೆಕ್ನಿಕ್ ಈಸ್ ಲೈಸ್. ಸೊ ಮಾರ್ಕಿಂಗ್ ಆದ್ಮೇಲೆ ರೈಟಿಂಗ್, ನಾನು ಹೇಳ್ದಂಗೆ ಡಿಫ್ರೆಂಟ್ ಟೈಪ್ಸ್ ಆಫ್, ನಾವು ಪೆನ್ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ, ಪ್ಲೀಸ್ ಹೋಗಿ ನೋಡಿ. ಸೊ ರೈಟಿಂಗ್ ಅಲ್ಲಿ ಪೆನ್ಸ್ ತುಂಬಾ ಯೂಸ್ ಆಗತ್ತೆ. ಸೊ ಹಾಗಾಗಿ ಈವನ್ ಯು ಪೀಪಲ್ ನೀಡ್, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಸೊ ಪೆನ್ಸ್ ಎಷ್ಟು ಇಂಪಾರ್ಟೆಂಟ್ ಗೈಸ್. ಸೊ ನೀವು ಪ್ರಾಕ್ಟೀಸಿಂಗ್ ಕಂಟಿನ್ಯೂಸ್ ಪ್ರಾಕ್ಟೀಸಿಂಗ್ ಮಾಡೋದ್ರಿಂದ ಪೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ರೈಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ರೈಟಿಂಗ್ ಅನ್ನ
ನೀವು ಪ್ರತಿ ಸತಿ ಬರ್ದಾಗ್ಲೂ ಕೂಡ 1 hour ನೀವು ಬರೆದ್ರೆ ಅದರಲ್ಲಿ ಹಾಫ್ ಅನ್ ಅವರ್ ನೀವು ಅದನ್ನ ಎನ್ಹಾನ್ಸ್ ರೀಡಿಂಗ್ ಮಾಡ್ಬೇಕು. ಎನ್ಹಾನ್ಸ್ ರೀಡಿಂಗ್ ಅಂದ್ರೆ ಸೊ ಈ ಟಾಪಿಕ್ ಮೇಲೆ ನನ್ಗೆ ಇಷ್ಟು ಮಾಹಿತಿ ನನಗೆ ಗೊತ್ತಿದೆ, ಇನ್ನೂ ಏನಾದ್ರೂ ಗೊತ್ತಿದೆ ಸ್ವಲ್ಪ ಫರ್ದರ್ ಪೇಜ್ ಬಿಟ್ಬಿಟ್ಟು ನೀವು ನೆಕ್ಸ್ಟ್ ಟಾಪಿಕ್ ಹೋಗ್ಬೇಕು. ಸೊ ಇನ್ ಕೇಸ್ ನಿಮ್ಗೆ ಏನಾದ್ರೂ ಇನ್ನೂ ಗೊತ್ತಿದ್ರೆ ಬ್ರೌಸ್ ಮಾಡಿ ನೋಡಿ, ಹೌ ಇಟ್ ವರ್ಕ್ಸ್ ಅನ್ನೋದು ನೋಡಿ. ನೀವು ಬರ್ದಿದ್ದಕ್ಕಿಂತ ಜಾಸ್ತಿ ಮಾಹಿತಿ ಇಂಟರ್ನೆಟ್ ಅಲ್ಲಿ ಸಿಕ್ಕಿದ್ರೆ ಆ ಪಾಯಿಂಟ್ಸ್ ನ ಬರ್ಕೊಳ್ಳಿ, ಅದನ್ನ ಓದಿ. ಸೊ ಲೈಕ್ ಇವಾಗ ನೀವು 1 hour ಬರೆದ್ರೆ 45 minutes ಅದ್ರ ಬಗ್ಗೆನೆ ರಿಕಾಲ್ ಆರ್ ರೀಡಿಂಗ್ ಮಾಡ್ಬೇಕು, ಬರ್ದಿರೋದನ್ನ ಚೆನ್ನಾಗಿ ಓದ್ಬೇಕು. ಸೊ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೀವು ಬರ್ದಿದ ತಕ್ಷಣ ಓದಿದ್ರೆ ಅದು ನಿಮ್ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಅದು ಚಿಕ್ಕ ವಯಸ್ಸಿಂದನೂ ಕೂಡ ನಿಮ್ಮ ತಂದೆ ತಾಯಿಯಾಗಿ ನಿಮ್ಮ ಗುರುಗಳಾಗಿ ಆಬ್ವಿಯಸ್ಲಿ ಹೇಳಿರ್ತಾರೆ. ದಿಸ್ ಇಸ್ ನಾಟ್ ಅ ನ್ಯೂ ಒನ್. ಓಕೆ, ನೆಕ್ಸ್ಟ್ ಒನ್ ವಾಸ್ ರೀಕಾಲಿಂಗ್. ನೀವ್ ಏನ್ ಬರ್ದಿರ್ತೀರಾ ಅದನ್ನ ರೀಕಾಲ್ ಮಾಡ್ಕೊಳಕ್ ಟ್ರೈ ಮಾಡಿ. ಇವತ್ತು ಒಂದ್ ಟಾಪಿಕ್ ಓದಿದ್ದೀರಾ, ಲೈಕ್ ಪ್ಲಾನಿಂಗ್ ಅನ್ನೋದು ಒಂದ್ ಟಾಪಿಕ್. ಆ ಟಾಪಿಕ್ ಅಂಡರ್ ಏನೇನ್ ಬರುತ್ತೆ ಅನ್ನೋದನ್ನ ರೀಕಾಲ್ ಮಾಡಿ. ಸೊ ನಿಮ್ಗೆ ಯಾವಾಗ ಓಕೆ ಇದು ಪ್ಲಾನಿಂಗ್ ಅಂಡರ್ ಇದೆ, ಪ್ಲಾನಿಂಗ್ ಅಂಡರ್ ನಿಮ್ಗೆ ಯಾವ್ದೇ ಕ್ವಶನ್ ಬಂದ್ರು ಯು ವಿಲ್ ಡೂ ಇಟ್ ವೆಲ್. ಸೊ ಪ್ಲಾನಿಂಗ್ ಈ ರೀಕಾಲಿಂಗ್ ಹೇಗೆ ಮಾಡೋದು ಅಂದ್ರೆ ಪ್ಲಾನಿಂಗ್ ಅಂಡರ್ ಏನೇನು ಕ್ವಶನ್ಸ್ ಇದೆ ಅನ್ನೋದನ್ನ ಸಾಲ್ವ್ ಮಾಡ್ಕೊಂಡು ಹೋಗಿ. ಎಷ್ಟು ಎಫೆಕ್ಟಿವ್ ಮೆಥಡ್ ಗೊತ್ತಾ ಮಕ್ಕಳ ಇದು, ಸೀರಿಯಸ್ಲಿ. ರೀಡಿಂಗ್ ರೈಟಿಂಗ್ ಆದ್ಮೇಲೆ ರೀಡಿಂಗ್ ಮಾಡ್ತೀರಾ ಸೇಮ್ ಟಾಪಿಕ್ ಮೇಲೆ, ಆಮೇಲೆ ಈ ರೀಕಾಲಿಂಗ್ ಪ್ರಾಸೆಸ್ ಅಲ್ಲಿ ರೀಕಾಲ್ ಮಾಡ್ಕೋತೀರಾ, ಹಾಗೆ ನೀವು ಕ್ವಶನ್ ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀರಾ. ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ಕೊಂತೀರಾ ರಿಗಾರ್ಡಿಂಗ್ ದೋಸ್ ಟಾಪಿಕ್ಸ್. ಆಫ್ಟರ್ ದಟ್ ನೀವು ಮತ್ತೆ ರಿವಿಷನ್ ಮಾಡ್ತೀರಾ. ದಿಸ್ ಇಸ್ ಮೋಸ್ಟ್ ಎಫೆಕ್ಟಿವ್ reading techniques. So next one was like paper 2 ಬರ್ತಿ. ಪೇಪರ್ 1 ನಲ್ಲಿ ಇದು ಎಲ್ಲರಿಗೂ ಜನರಲ್ ಪೇಪರ್ ಆಸ್ ವಿ ಆಲ್ ನೋ. ಸೊ ಅದರಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಇಸ್ ಪ್ಯೂರ್ಲಿ ಥಿಯರಿ ಬೇಸ್ಡ್ ಕ್ವಶನ್. ಇದನ್ನ ನೀವು 1 or 2 times ಓದಿದ್ರೆ ಸಾಕು. ಮತ್ತೆ ನೀವು ರಿವಿಷನ್ ಮಾಡ್ಬೇಕಾಗಿರೋದು ಯಾವಾಗ ಅಂದ್ರೆ ನಿಮ್ಮ ಎಕ್ಸಾಮ್ ಬರುವಂತಹ 1 ತಿಂಗಳು ಹಿಂದೆ ಈ ಕಂಪ್ಲೀಟ್, ಇವಾಗ ನಾನು ಯಾವ್ದಾದ್ರು ಸಬ್ಜೆಕ್ಟ್ ಒನ್ ಟೈಮ್ ಓದಿ ಅಂತೀನಿ, 1 or 2 time ರಿವಿಷನ್ ಮಾಡಿದ್ರೆ ಓದಿ ರಿವಿಷನ್ ಮಾಡಿದ್ರೆ ಇಟ್ಸ್ ಮೋರ್ ದನ್ ಎನಫ್. ಸೊ ನೀವು ನೋಟ್ಸ್ ಕೂಡ ಮಾಡ್ಕೋಬೇಕಾಗುತ್ತೆ ಪ್ರತಿ ಒಂದು ಟಾಪಿಕ್ಗೂ ಕೂಡ, ದಟ್ ಈಸ್ ನಾಟ್ ಎಕ್ಸಮ್ಟೆಡ್. ಸೊ ಪೇಪರ್ 1 ಅಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ 1 or 2 ನೀವು ಓದಿ ಮುಗಿಸಿದ್ರೆ ಸಾಕು. ಅದರಲ್ಲಿ ಆಬ್ಜೆಕ್ಟಿವ್ಸ್, ಲೆವೆಲ್ಸ್ ಆಫ್ ಟೀಚಿಂಗ್, ಸೊ ಮೆಮೊರಿ, ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ರಿಫ್ಲೆಕ್ಟಿವ್ ಲೆವೆಲ್ಸ್ ಆಫ್ ಟೀಚಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್, ಬೇಸಿಕ್ ರಿಕ್ವೈರ್ಮೆಂಟ್ಸ್, ಮತ್ತೆ ಲರ್ನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್, ಅದರಲ್ಲಿ ಅಡೋಲ್ಸೆಂಟ್ ಲರ್ನಿಂಗ್ ಅಂಡ್ ಅಡಲ್ಟ್ ಲರ್ನಿಂಗ್ ಅಂದ್ರೆ ಏನು, ಅಕಾಡೆಮಿಕ್, ಸೋಷಿಯಲ್, ಎಮೋಷನಲ್, ಕಾಗ್ನಿಟಿವ್ ಲರ್ನಿಂಗ್. ಸೊ ಇಂಡಿವಿಜುವಲ್ ಡಿಫ್ರೆನ್ಸಸ್ ಏನಿರುತ್ತೆ ಲರ್ನಿಂಗ್ ಅಲ್ಲಿ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟೀಚಿಂಗ್ ರಿಲೇಟೆಡ್ ಆಸ್ಪೆಕ್ಟ್ಸ್, ಟೀಚರ್ಸ್ ಅಂಡ್ ಲರ್ನರ್ಸ್, ಸಪೋರ್ಟಿಂಗ್ ಮೆಟೀರಿಯಲ್ಸ್ ಏನಿರುತ್ತೆ, ಇನ್ಸ್ಟ್ರಕ್ಷನಲ್ ಫ್ಯಾಸಿಲಿಟೀಸ್ ಏನಿರುತ್ತೆ, ಲರ್ನಿಂಗ್ ಎನ್ವಿರಾನ್ಮೆಂಟ್ ಹೇಗಿರುತ್ತೆ, ಹಾಗೆ ಮೆಥಡ್ಸ್ ಆಫ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್, ದಟ್ ಈಸ್ ಫ್ರಮ್ ICT ಬೇಸ್ಡ್ ಇರ್ಬೋದು, ಮಾಡರ್ನ್ ಟ್ರೆಡಿಷನ್, ಎನಿ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಂಡ್ ಎವ್ಯಾಲ್ಯೂಯೇಷನ್ ಸಿಸ್ಟಮ್. ಸೊ ದಿಸ್ ಆರ್ ದ ಥಿಯರಿ ಸಬ್ಜೆಕ್ಟ್ಸ್. ಸೊ ಥಿಯರಿ ಸಬ್ಜೆಕ್ಟ್ಸ್ ನೀವು 1 or 2 ಓದಿ ಅದನ್ನ ಚೆನ್ನಾಗಿ ಪಾಯಿಂಟ್ಸ್ ಎಲ್ಲ ಮಾಡ್ಕೊಂಡು ರೀಕಾಲ್ ಮಾಡಿ ರಿವಿಷನ್ ಮಾಡಿ PYQs ಡೈರೆಕ್ಟ್ ಹೋಗಿ. ಸೊ ದಿಸ್ ನಂಗೆ ಅನ್ಸುತ್ತೆ ದಿಸ್ ಟಾಪಿಕ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅ ವೀಕ್, 2-3 days ಅಲ್ಲಿ ನೀವು ಮುಗಿಸ್ಬೋದು. ನೆಕ್ಸ್ಟ್ ಒನ್ ಇಸ್ ರಿಸರ್ಚ್ ಆಪ್ಟಿಟ್ಯೂಡ್ ಆಲ್ಸೋ ಥಿಯರಿ 1. ಸೊ ರಿಸರ್ಚ್ ಆಪ್ಟಿಟ್ಯೂಡ್ ವೆನ್ ಇಟ್ ಕಮ್ಸ್ ಟು ಕಾಮರ್ಸ್ ಸ್ವಲ್ಪ ಈಕ್ವೇಷನ್ಸ್, ಪ್ರಾಕ್ಟಿಕಲ್ ಥಿಂಗ್ಸ್ ಇದೆ, ಅದನ್ನ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಇಫ್ ಯು ಆರ್ ನಾಟ್ ಅ ಕಾಮರ್ಸ್ ಸ್ಟೂಡೆಂಟ್ಸ್, ರಿಸರ್ಚ್ ಆಪ್ಟಿಟ್ಯೂಡ್ ಆಲ್ಸೋ ಅ ಕಂಪ್ಲೀಟ್ ಥಿಯರಿ. ಬಟ್ ಸಮ್ಟೈಮ್ಸ್ ಅಲ್ಲಿ ಈಕ್ವೇಷನ್ಸ್ ಗಳಿರುತ್ತೆ, ಕೆಲವೊಂದು ಟೆಕ್ನಿಕ್ಸ್ ಆಫ್ ಮೆಥಡಾಲಜೀಸ್ ಇರುತ್ತೆ, ಲೈಕ್ Z ಟೆಸ್ಟ್, U ಟೆಸ್ಟ್, T ಟೆಸ್ಟ್. ಸೊ ಅದೆಲ್ಲ ಡಿಫ್ರೆಂಟ್ ಟೆಕ್ನಿಕ್ಸ್ ಆಫ್ ಮೆಜರಿಂಗ್ ಥಿಂಗ್ಸ್ ಇರುತ್ತೆ. ಸೊ ಅದನ್ನ ನೀವು ನೋಡ್ಕೊಳ್ಳಿ. ಅಪಾರ್ಟ್ ಫ್ರಮ್ ದಟ್ ಕಂಪ್ಲೀಟ್ ಥಿಯರಿ ಇರುತ್ತೆ, ಲೈಕ್ ರಿಸರ್ಚ್ ಅಂದ್ರೆ ಏನು, ಪಾಸಿಟಿವಿಸಮ್, ಪೋಸ್ಟ್ ಪಾಸಿಟಿವಿಸಮ್ ಇರ್ಬೋದು, ಎಕ್ಸ್ಪೆರಿಮೆಂಟಲ್ ಟೈಪ್ಸ್ ಆಫ್ ರಿಸರ್ಚ್, ಅಂಡರ್ ದಟ್ ಎಕ್ಸ್ಪೆರಿಮೆಂಟಲ್, ಡಿಸ್ಕ್ರಿಪ್ಟಿವ್, ಹಿಸ್ಟಾರಿಕಲ್, ಕ್ವಾಂಟಿಟೇಟಿವ್, ಕ್ವಾಲಿಟೇಟಿವ್ ಸ್ಟೆಪ್ಸ್ ಏನಾಗಿರುತ್ತೆ, ಥೀಸಿಸ್ ನ ಹೆಂಗ್ ಬರೀತಾರೆ, ಆರ್ಟಿಕಲ್ಸ್ ನ ಹೇಗ್ ಬರೀತಾರೆ, ಅದ್ರ ಫಾರ್ಮೇಟ್ ಏನು, ಸ್ಟೈಲಿಂಗ್ ಏನು, ರೆಫರೆನ್ಸಿಂಗ್ ಹೆಂಗ್ ಕೊಡ್ತಾರೆ, ಅಪ್ಲಿಕೇಶನ್ ಆಫ್ ICT ಇನ್ ರಿಸರ್ಚ್ ಏನು, ರಿಸರ್ಚ್ ಎಥಿಕ್ಸ್ ಏನು, ಈ ತರ ಡಿಫ್ರೆಂಟ್ ಥಿಯರಿ ಸಬ್ಜೆಕ್ಟ್ಸ್ ನಿಮ್ಗೆ ಪೇಪರ್ 1 ಅಲ್ಲೂ ಕೂಡ ನೋಡಕ್ ಸಿಗುತ್ತೆ. ಆಸ್ ಅ ಕಾಂಪ್ರಹೆನ್ಷನ್ ನಾನು ಹೇಳ್ದಂಗೆ ಇಟ್ ಈಸ್ ಬೇಸ್ಡ್ ಆನ್ ಅ ಟೆಕ್ನಿಕ್. ಲೈಕ್ ನಿಮ್ಗೆ ಕಂಟಿನ್ಯೂಸ್ ಇಂಗ್ಲಿಷ್ ರೀಡಿಂಗ್ ಚೆನ್ನಾಗಿದ್ರೆ ಯು ಕ್ಯಾನ್ ಸ್ಕೋರ್ ಗುಡ್. ಸೊ ಕಾಂಪ್ರಹೆನ್ಷನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕೆ ಅಂದ್ರೆ ನೀವು ಇಫ್ ಯು ಆರ್ ಫ್ರಮ್ ಇಂಗ್ಲಿಷ್ ಬ್ಯಾಕ್ ಗ್ರೌಂಡ್ ಅದನ್ನ ಜಾಸ್ತಿ ತಲೆ ಕೆಡಿಸ್ಕೊಂಬೇಡಿ, ಯು ಕ್ಯಾನ್ ಡೂ ವೆಲ್. ಬಿಕಾಸ್ ನೀವು ಅಷ್ಟು ನಿಮ್ಗೆ ಕಷ್ಟ ಆದ್ರೆ, ನಾನು ಆಸ್ ಐ ಟೋಲ್ಡ್ ಇನ್ ಅರ್ಲಿಯರ್ ವಿಡಿಯೋಸ್, ಗೋ ಟು ಫಾರ್ ದ ಹಿಂದೂ ನ್ಯೂಸ್ ಪೇಪರ್ ಎಡಿಟೋರಿಯಲ್ಸ್ ನ ಜಸ್ಟ್ ಸ್ಕಿಮ್ಮಿಂಗ್ ಮಾಡ್ಕೊಂಡು ಹೋಗಿ, ಹೋಗಿ ಕೆಲವೊಂದು ವೊಕ್ಯಾಬ್ಯುಲರಿನ ಕಲೀರಿ. ಇಟ್ಸ್ ಮೋರ್ ದನ್ ಎನಫ್. ಇಫ್ ಯು ಸ್ಟಿಲ್ ವಾಂಟ್ ಟು ನೀಡ್, ಕೆಲವೊಂದು ಹಿಂದಿ ಚಾನಲ್ಸ್ ಇದೆ, ಬಟ್ ನಾನು ಹೇಗೆ ಅದು ರೆಫರೆನ್ಸ್ ಕೊಡಕ್ ನಂಗೆ ಗೊತ್ತಾಗಲ್ಲ. ಬಟ್ ಯಾಕೆ ಅಂದ್ರೆ ಸೊ ಕೆಲವೊಂದು ಕನ್ನಡದ ಮಕ್ಳು ಇರ್ತಾರೆ, ಅವ್ರಿಗೆ ಹೇಗೆ ನಾನು ಹಿಂದಿ ಚಾನಲ್ಸ್ ನೋಡಿ ಅಂತ ಹೇಳೋದು. ಸೊ ಬೆಟರ್ ಒಂದು ಆಪ್ ಇದೆ, ಸೊ ಅದರಲ್ಲಿ ನಿಮ್ಗೆ ಹಿಂದೂ ಎಡಿಟೋರಿಯಲ್ಸ್ ಬರುತ್ತೆ, ಅದರಲ್ಲಿ ವೊಕ್ಯಾಬ್ಯುಲರಿ ಕೂಡ ಬರುತ್ತೆ. ಸೊ ಅದನ್ನ ನೀವು ನೋಡಿ. ಸೊ ಇಫ್ ಇನ್ ಕೇಸ್ ನಿಮ್ಗೆ ಕಷ್ಟ ಆದ್ರೆ ಗೂಗಲ್ ಟ್ರಾನ್ಸ್ಲೇಷನ್ಸ್ ನೋಡ್ಕೊಂಡು ನೀವು ವೊಕ್ಯಾಬ್ಯುಲರಿನ ಕಲಿಬಹುದು. ಇಟ್ಸ್ ನಾಟ್ ಅ ಬಿಗ್ ಡೀಲ್.
ಸೊ ಅಪಾರ್ಟ್ ಫ್ರಮ್ ದಟ್ ದ ಹಿಂದೂ ಆದ್ಮೇಲೆ ನೀವು ರೆಗ್ಯುಲರ್ ಆಗಿ ಕಾಂಪ್ರಿಹೆನ್ಷನ್ ನ ಓದ್ಕೊಂಡು ಕ್ವಶನ್ ಸಾಲ್ವ್ ಮಾಡ್ಕೊಂಡು 5 ಕ್ವಶನ್ ಸಾಲ್ವ್ ಮಾಡ್ಕೊಂಡು ಹೋದ್ರೆ ಇಟ್ಸ್ ನಾಟ್ ಅ ಬಿಗ್ ಡೀಲ್. ಸೊ ಅಪಾರ್ಟ್ ಫ್ರಮ್ ನಾನ್ ಇಂಗ್ಲಿಷ್ ಬ್ಯಾಕ್ ಗ್ರೌಂಡ್ ಸ್ಟೂಡೆಂಟ್ಸ್ಗೂ ನಾನು ಅದನ್ನೇ ಹೇಳ್ತೀನಿ, ರೆಗ್ಯುಲರ್ ಆಗಿ ಓದಿ. ಸೊ ನೀವು ದ ಹಿಂದೂ ಏನ್ ನ್ಯೂಸ್ ಪೇಪರ್ ಯಾಕೆ ಓದಿ ಅಂತೀನಿ ಅಂದ್ರೆ ಅದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳ. ಒಂದು ಎಡಿಟೋರಿಯಲ್ ಕಾಲಮ್ಸ್ ಇರುತ್ತಲ್ಲ, ಅವ್ರು ತುಂಬಾ ಚೆನ್ನಾಗಿ ಬರೀತಾರೆ. ಸೊ ಆ ತರನೇ ಕೆಲವೊಂದು ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೋಡಿರೋದ್ರಿಂದ ಆ ಹಿಂದೂ ಕೆಲವೊಂದು ಕಾಲಮ್ಸ್ ಕಾಂಪ್ರಿಹೆನ್ಷನ್ ಆಗೇ ಬರುತ್ತೆ. ಸೊ ಅದಕ್ಕೆ ಓದಿ ಅಂತ ಹೇಳೋದು. ಸೊ ದ ಹಿಂದೂ ಎಡಿಟೋರಿಯಲ್ ನ ರೆಗ್ಯುಲರ್ ಆಗಿ ನೋಡಿ, ಆ ಟೋನ್ ಆಫ್ ಆರ್ಥರ್ ಏನ್ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ನೋಡಿ, ಆ ಆರ್ಥರ್ ಏನ್ ಆನ್ ವಾಟ್ ಬೇಸಿಸ್ ದೇ ಆರ್ ಆಸ್ಕಿಂಗ್ ಕ್ವಶನ್ ಅನ್ನೋದನ್ನ ನೀವು ಸಾಲ್ವ್ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗತ್ತೆ. ಅದಾದ್ಮೇಲೆ ಕಮ್ಯುನಿಕೇಶನ್ ಇಸ್ ಅ ಥಿಯರಿ ಪೇಪರ್. ಕಮ್ಯುನಿಕೇಶನ್ ಅಂದ್ರೆ ಏನು? ನಾನು ನೀವು ಏನ್ ಮಾಡ್ತಾ ಇದೀವಿ, ಕಮ್ಯುನಿಕೇಟ್ ಮಾಡ್ತಾ ಇದೀವಿ ಥ್ರೂ ವಾಟ್, ಥ್ರೂ ಯೂಟ್ಯೂಬ್. ಸೊ ಈ ತರ ತುಂಬಾನೇ ಬೇಸಿಕ್ ಇದೆ ಕಮ್ಯುನಿಕೇಶನ್ ಅಲ್ಲೂ ಕೂಡ ಇಟ್ಸ್ ಅ ಥಿಯರಿ ಬೇಸ್ಡ್. ಅದರಲ್ಲಿ ಕೆಲವೊಂದು ಥಿಯರಿ ಮಾಡೆಲ್ಸ್ ಇದೆ, ಮತ್ತೆ ವೇರಿಯಸ್ ಟೈಪ್ಸ್ ಆಫ್ ಬ್ಯಾರಿಯರ್ಸ್ ರಿಗಾರ್ಡಿಂಗ್ ಕಮ್ಯುನಿಕೇಶನ್. ನೀವು ಕಮ್ಯುನಿಕೇಶನ್ ನ ನೀವು ಅಬ್ಸರ್ವ್ ಮಾಡಿದೀರಾ, ಪ್ರತಿ ಒಂದ್ಸತಿ ಯಾವುದೇ ಯು ಜಿ ಸಿ ಆಗ್ಲಿ ಕೆಸೆಟ್ ಆಗ್ಲಿ ಕಮ್ಯುನಿಕೇಶನ್ ತುಂಬಾ ಈಸಿ ಇರುತ್ತೆ ಮಕ್ಕಳ. ಒನ್ಸ್ ಯು ಗೋ ಥ್ರೂ, ನನ್ಗನ್ಸುತ್ತೆ 1-2 ಟೈಮ್ಸ್ ನೀವು ಕಮ್ಯುನಿಕೇಶನ್ ನ ಯಾವುದೇ ಡೆಪ್ತ್ ಅಲ್ಲಿ ಓದಿ, ಯು ವಿಲ್ ಗೆಟ್ ಇಟ್. ಸೊ ಕಮ್ಯುನಿಕೇಶನ್ ಇಸ್ ವೆರಿ ಈಸಿ ಅಂಡ್ ಗುಡ್ ಸ್ಕೋರಿಂಗ್ ಸಬ್ಜೆಕ್ಟ್. ಸೊ ಇಟ್ ಈಸ್ ಆಲ್ಸೋ ಥಿಯರಿ. ರಿಸರ್ಚು, ಟೀಚಿಂಗು, ಕಮ್ಯುನಿಕೇಶನ್ ಮೂರು ಥಿಯರಿ. ಆರ್ಸಿ ಬಂದು ಇಟ್ ಈಸ್ ಬೇಸ್ಡ್ ಆನ್ ರೀಡಿಂಗ್, ಸ್ಕಿಮ್ಮಿಂಗ್ ಓನ್ಲಿ. ಸೊ ಇದು ರಿಸರ್ಚ್, ಟೀಚಿಂಗ್, ಕಮ್ಯುನಿಕೇಶನ್ ಒಂದ್ 2-3 ಸತಿ ಓದಿ ಕೀಪ್ ಅಸೈಡ್. ಲೇಟರ್ ಅದನ್ನ ರಿವಿಷನ್, PYQs ನ ಅಟೆಂಡ್ ಮಾಡ್ತಾರೆ. ನೆಕ್ಸ್ಟ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಏನಿದೆ, ಆಸ್ ಐ ಟೋಲ್ಡ್, ನಿಮ್ಗೆ ಮಿನಿಮಮ್ ಒಂದು 15 ಅಲ್ಲ, ಒಂದು 20-25 ವರ್ಗು ಟೇಬಲ್ಸ್ ಬರಬೇಕು ಮ್ಯಾಥಮೆಟಿಕಲ್ ಆಪರೇಷನ್ಸ್ಗೆ. ಅದಾದ್ಮೇಲೆ ಸ್ಕ್ವೇರ್ ರೂಟ್ಸ್ ಚೆನ್ನಾಗಿ ಕಲ್ತ್ಕೊಳ್ಳಿ. ಆಕ್ಚುಲಿ 100 ಸ್ಕ್ವೇರ್ ರೂಟ್ಸ್ ಬರಬೇಕು, ಬಟ್ ಇಫ್ ನಾಟ್ ಪಾಸಿಬಲ್ ಅಟ್ಲೀಸ್ಟ್ 50 ಆದ್ರೂ ಕಲೀರಿ. ಕ್ಯೂಬ್ ರೂಟ್ಸ್ ಒಂದು 30 ಕಲೀರಿ. ಸೊ ಇದೆಲ್ಲ ನಿಮ್ಗೆ ಸಿಂಪ್ಲಿಫಿಕೇಶನ್ ಮಾಡುವಾಗ, ಸಮ್ಸ್ ಮಾಡುವಾಗ ಸಿಂಪ್ಲಿಫಿಕೇಶನ್ಗೆ ತುಂಬಾ ಯೂಸ್ ಆಗುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ಶಾರ್ಟ್ಕಟ್ ಟೆಕ್ನಿಕ್ಸ್ ಕಲ್ತ್ಕೊಳ್ಳಿ. ವೇರಿಯಸ್ ಇದಕ್ಕೆ ಏನಕ್ಕೆ ಪ್ರಾಫಿಟ್ ಅಂಡ್ ಲಾಸ್ ಇರ್ಬೋದು, ಇಂಟ್ರೆಸ್ಟ್, ಡಿಸ್ಕೌಂಟಿಂಗ್, ರೇಷಿಯೋ, ಪ್ರಪೋರ್ಷನ್, ಫ್ರಾಕ್ಷನ್, ಟೈಮ್ ಅಂಡ್ ಡಿಸ್ಟೆನ್ಸ್, ಪರ್ಸೆಂಟೇಜ್ಗೆ, ಡಿಸ್ಕೌಂಟಿಂಗ್, ಆವರೇಜಸ್, ಈ ತರ ವೇರಿಯಸ್ ಟಾಪಿಕ್ಸ್ಗೆ ನೀವು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದು ಕೂಡ ಈಸಿ, ಆರಾಮಾಗಿ ಮಾಡ್ಬೋದು. ಸೊ ಇದೇನೆಲ್ಲ ಈಸಿ ಅಂತಿದ್ದೀರಾ ಅಂದ್ರೆ ಪೇಪರ್ 1 ಇರೋದೇ ಹಾಗೆ. ಸೊ ಇಟ್ಸ್ ಆಲ್ ಬೇಸಿಕ್. ಎಲ್ರಿಗೂ ಅದಕ್ಕೆ ಅದು ಅಪ್ಲಿಕೇಬಲ್ ಆಗುತ್ತೆ, ಎಲ್ಲರೂ ಬರಿಬೇಕಲ್ಲ. ಸೊ ಈ ತರ ಬೇಸಿಕ್ ಥಿಂಗ್ಸ್ ಕೊಡ್ತಾರೆ. ಸೊ ಅಪಾರ್ಟ್ ಫ್ರಮ್ ದಟ್ ರೀಸನಿಂಗ್ ಅಲ್ಲಿ ನಂಬರ್ ಸೀರೀಸ್, ಲೆಟರ್ ಸೀರೀಸ್, ಕೋರ್ಸ್, ರಿಲೇಶನ್ಶಿಪ್. ನೀವು ಯಾವುದೇ ವೆಬ್ಸೈಟ್ ಅಲ್ಲಿ ನೀವು ಈ ಎಕ್ಸಾಮ್ಸ್, ಈ ಕ್ವಶನ್ಸ್ಗೆ PYQs ತಗೋಬಹುದು. ಲೈಕ್ ನಂಬರ್ ಸೀರೀಸ್, ಲೆಟರ್ ಸೀರೀಸ್, ಕೋಡ್ಸ್, ರಿಲೇಶನ್ಶಿಪ್ ಇಸ್ ನಥಿಂಗ್ ಬಟ್ ಬ್ಲಡ್ ರಿಲೇಷನ್ಸ್ ಬಗ್ಗೆ ಕ್ವಶನ್ಸ್. ಸೊ ಕೋಡ್ಸ್ ಅಂದ್ರೆ ಕೆಲವೊಂದು ಆಲ್ಫಾಬೆಟ್ ಕೋಡಿಂಗ್ ಇರುತ್ತಲ್ಲ ಅದು. ಫರ್ದರ್ ನಾನು ಆದ್ರೆ ಅದ್ರ ಮೇಲೂ ಒಂದಷ್ಟು ವಿಡಿಯೋಸ್ ಮಾಡ್ತೀನಿ. ಸೊ ಲೆಟರ್ ಸೀರೀಸ್ ಅಲ್ಲಿ ಕೆಲವೊಂದು ಲೆಟರ್ ಸೀರೀಸ್ ಕೊಟ್ಟು ಇನ್ ಫರ್ದರ್ ಲೆಟರ್ ಸೀರೀಸ್ ಹೇಳಿ ಅಂತಾರೆ. ಆ ಲೆಟರ್ ಸೀರೀಸ್ ಯಾವ ಲೆಟರ್ ಸೀರೀಸ್ ಅಲ್ಲಿ ಕೋಡ್ ಆಗಿರುತ್ತೋ ನೆಕ್ಸ್ಟ್ ಫರ್ದರ್ ಕೂಡ ಅದೇ ಲೆಟರ್ ಸೀರೀಸ್ ಅಲ್ಲಿ ಕೋಡ್ ಆಗಿರುತ್ತೆ, ಅದನ್ನ ತಂದು ಆನ್ಸರ್ ಮಾಡುವಂಥದ್ದು. ಸೊ ನಂಬರ್ ಸೀರೀಸ್ ಕೂಡ, ನಂಬರ್ ಸೀರೀಸ್ ಅಲ್ಲಿ ನಂಬರ್ ಸೀರೀಸ್ ಅಂದ್ರೆ 2, 4, 6 ಇರಲ್ಲ, ಬ್ಲಾಂಕ್ ಇರುತ್ತೆ 8. ಸೊ 2, 4, 6 ಪ್ಲಸ್ 2, ಸೊ 6 ಇಸ್ ಆನ್ಸರ್. ಈ ತರ ವೇರಿಯಸ್ ನಂಬರ್ ಸೀರೀಸ್ ಕೂಡ ನೀವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ನಂಬರ್ ಸೀರೀಸ್ ಅಲ್ಲಿ ಅಂತೂ ತುಂಬಾ ವೆರೈಟೀಸ್ ಕೊಡ್ತಾ ಇದಾರೆ ಮಕ್ಕಳ, ಏನೇನೋ ಕೋಡ್ ಆಗಿರುತ್ತೆ. ಸೀರಿಯಸ್ಲಿ ಸ್ಪೀಕಿಂಗ್ 1.5 ಕೋಡ್ ಆಗಿರುತ್ತೆ, ಇಂಟು 1.52 ಕೋಡ್ ಆಗಿರುತ್ತೆ. ಸೊ ಡಿಫ್ರೆಂಟ್ ಕೋಡಿಂಗ್ ಟೆಕ್ನಿಕ್ಸ್ ಇರುತ್ತೆ ನಂಬರ್ ಸೀರೀಸ್ ಅಲ್ಲಿ, ಹುಷಾರಾಗಿ ನೋಡ್ಕೊಂಡು ಮಾಡಿ. ನೆಕ್ಸ್ಟ್ ಒನ್ ವಾಸ್ ಲಾಜಿಕಲ್ ರೀಸನಿಂಗ್. ಸೊ ಅದರಲ್ಲಿ ಮೂಡ್ಸ್ ಅಂಡ್ ಫಿಗರ್ಸ್, ಫಾರ್ಮಲ್, ಇನ್ಫಾರ್ಮಲ್, ಫ್ಯಾಲಿಸೀಸ್, ಯೂಸ್ ಆಫ್ ಲ್ಯಾಂಗ್ವೇಜ್, ಕ್ವಾನಿಟೇಷನ್ಸ್, ಡಿನೋಷನ್ಸ್, ಟರ್ಮು, ಕ್ಲಾಸಿಕಲ್ ಸ್ಕ್ವೇರ್ ಆಪೋಸಿಷನ್ಸ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಸೊ ಅದರಲ್ಲಿ ವೆನ್ ಡಯಾಗ್ರಾಮ್ ಆಗಿರ್ಬೋದು, ಇಂಡಿಯನ್ ಲಾಜಿಕ್. ಸೊ ನಂಗೆ UGC ನೆಟ್ ಅಲ್ಲಿ ಮೇನ್ ಕೇಳುವಂತ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ಇಂಡಿಯನ್ ಲಾಜಿಕ್. ತುಂಬಾ ಸತಿ, ಅದು ಈ ನಡುವೆ ಒಂದು ಪಾಸ್ಟ್ 3-4 ಇಯರ್ಸ್ ಇಂದ ತುಂಬಾನೇ ಇಂಡಿಯನ್ ಲಾಜಿಕ್ ಮೇಲೆ ತುಂಬಾ ಕ್ವಶನ್ಸ್ ಕೇಳ್ತಾ ಇದಾರೆ. ಅಟ್ಲೀಸ್ಟ್ 1-2 ಕ್ವಶನ್ಸ್ ಆದ್ರೂ ಇದ್ದೇ ಇರುತ್ತೆ. ಸೊ ದಟ್ ಈಸ್ ಅಪಾರ್ಟ್ ಫ್ರಮ್ ದಟ್ ಡೇಟಾ ಇಂಟರ್ಪ್ರಿಟೇಷನ್ ನಾನು ಏನ್ ಹೇಳಿದೆ ಅವಾಗ, ಮ್ಯಾಥಮೆಟಿಕಲ್ ಆಪರೇಷನ್ಗೂ ಡೇಟಾ ಇಂಟರ್ಪ್ರಿಟೇಷನ್ಗೂ ಏನು ಡಿಫ್ರೆನ್ಸ್ ಇರಲ್ಲ. ಸಮ್ಟೈಮ್ಸ್ ಆ ಟಾಪಿಕ್ಸ್ ಈ ಟಾಪಿಕ್ಸ್ ಕಂಬೈನ್ ಮಾಡೇ ಕೊಟ್ಬಿಡ್ತಾನೆ. ಸೊ ಅವಾಗ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಲೈಕ್ ಇವಾಗ ಏನ್ ಮಾಡ್ತಾನೆ ಅಂದ್ರೆ ಪೈ ಚಾರ್ಟ್ ಮತ್ತೆ ಬಾರ್ ಗ್ರಾಫ್ ನ ಎರಡು ಕಂಬೈನ್ ಮಾಡಿ ಗರ್ಲ್ಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಇಷ್ಟು ಜನ ಇಷ್ಟು ಸಬ್ಜೆಕ್ಟ್ಸ್ ಓಡ್ತಿದ್ರು, ಇಷ್ಟು ಸಬ್ಜೆಕ್ಟ್ಸ್ ಅಲ್ಲಿ ಅವ್ರಿಗೆ ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ ಎರಡು ಕಂಬೈನ್ ಮಾಡ್ಕೊಡ್ತಾನೆ. ಸೊ ಅದಕ್ಕೆ ನಾನು ಹೇಳಿದ್ದು ಟೇಬಲ್ಸ್, ಸ್ಕ್ವೇರ್ ರೂಟ್ಸ್, ಕ್ಯೂಬ್ ರೂಟ್ಸ್ ತುಂಬಾ ಇಂಪಾರ್ಟೆಂಟ್, ಅದನ್ನು ಕಲ್ತ್ಕೊಳ್ಳಿ ಅಂತ. ಅಪಾರ್ಟ್ ಫ್ರಮ್ ದಟ್ ICT, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಇವಾಗಿನ ಕಾಲದಲ್ಲಿ ಎಲ್ಲರೂ ಟೆಕ್ನಾಲಜಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ವೆರಿ ಈಸಿ ಟು ಲರ್ನ್. ನೀವು ಯಾವ್ದಾದ್ರು ಯೂಟ್ಯೂಬ್ ವಿಡಿಯೋ ನೋಡಿ, ಈ ಟಾಪಿಕ್ ಮೇಲೆ ಎಷ್ಟು ವಿಡಿಯೋಸ್ ಇದೆ ಅಂದ್ರೆ ತುಂಬಾ ವಿಡಿಯೋಸ್ ಇದೆ, ಬಟ್ 1-2-3 ನೋಡಿ ಸಾಕು. ಯಾಕಂದ್ರೆ ನೀವು ಕ್ಲಮ್ಸಿ ಮಾಡ್ಕೋಬೇಡಿ.
ಸೊ ICT ಅದರಲ್ಲಿ ಅಬ್ಸರ್ವೇಷನ್ ತುಂಬಾ ಅಬ್ರಿವೇಷನ್ ತುಂಬಾ ಇಂಪಾರ್ಟೆಂಟ್, ಟರ್ಮಿನಾಲಜೀಸ್ ತುಂಬಾ ಇಂಪಾರ್ಟೆಂಟ್, ಹಾಗೆ ಬೇಸಿಕ್ ಇಂಟರ್ನೆಟ್ ಥಿಂಗ್, ಇಮೇಲ್, ಇದೆಲ್ಲ ನಿಮ್ಗೆ ಈಗ ಎಲ್ಲ ಈಗಿನ ಜನರೇಷನ್ ಅವ್ರಿಗೆ ಅವೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ಎಲ್ಲ ಖಂಡಿತ ನೀವು ಓದಿಲ್ದಿದ್ರು ಬರೀತೀರಾ. ಸೊ ದಟ್ ಈಸ್ ಮೈ ಕಾನ್ಫಿಡೆನ್ಸ್. ಯಾಕಂದ್ರೆ ಟಾಪಿಕ್ಸ್ ಈಸಿ ಇದೆ, ಬಟ್ ICT ಗವರ್ನೆನ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ಆ ಟಾಪಿಕ್ಸ್ ಬಗ್ಗೆ ಚೆನ್ನಾಗಿ ಓದ್ಕೊಳ್ಳಿ. ಯಾಕಂದ್ರೆ ಕೆಲವೊಂದು ಟೈಮು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಏನ್ ನಡೀತಾ ಇದೆ, ಕಾನ್ಸ್ಟಿಟ್ಯೂಷನ್ ಏನ್ ನಡೀತಾ ಇದೆ ಅನ್ನೋದ್ರ ಮೇಲೂ ಕ್ವಶನ್ಸ್ ತೆಗ್ದಿರ್ತಾರೆ. ಸೊ ಅದಕ್ಕೆ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್, ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಕಂಪ್ಲೀಟ್ ಥಿಯರಿ ಸಬ್ಜೆಕ್ಟ್ ಲೈಕ್ ICT. ಸೊ ಅದನ್ನು ಕೂಡ ನೀವು 1 or 2 ಟೈಮ್ಸ್ ಓದ್ ಮುಗಿಸಿದ್ರೆ ಸಾಕು. ಹಾಗೆ HE ಇಸ್ ನಥಿಂಗ್ ಬಟ್ ಹೈಯರ್ ಎಜುಕೇಶನ್. ಹೈಯರ್ ಎಜುಕೇಶನ್ ಕೂಡ ನೀವು ಒನ್ಸ್ ಓದಿ ಮುಗಿಸಿದ್ರೆ ಸಾಕು. ಸೊ ಇಲ್ಲಿ ಆ ಟಾಪಿಕ್ಸ್ ಇದೆ, ಒನ್ಸ್ ಓದಿ ಮುಗಿಸಿ ಅದ್ರ PYQs ನ ಕಂಟಿನ್ಯೂಸ್ ಆಗಿ ನೀವು ಫ್ರೀಕ್ವೆಂಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗೋದು. ಯಾವ್ದು ಟೀಚಿಂಗು, ರಿಸರ್ಚ್, ಕಮ್ಯುನಿಕೇಶನ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಹೈಯರ್ ಎಜುಕೇಶನ್, ಪೀಪಲ್ ಎನ್ವಿರಾನ್ಮೆಂಟ್. ಅಪಾರ್ಟ್ ಫ್ರಮ್ ದಟ್ ನೀವು ರೆಗ್ಯುಲರ್ ಬೇಸಿಸ್ ಮೇಲೆ ಬೆಳಗ್ಗೆ ಎದ್ದು ಒಂದು 15 ಮಿನಿಟ್ಸ್ ಆದ್ರೂ ಈ ಟಾಪಿಕ್ಸ್ ಮೇಲೆ ಸ್ವಲ್ಪ ನೋಡ್ಕೊಳ್ಳುವಂಥದ್ದು ಯಾವುದು, RC, ರೀಡಿಂಗ್ ಕಾಂಪ್ರಿಹೆನ್ಷನ್, ಲಾಜಿಕ್, ಮ್ಯಾಥ್ಸ್, ಡೇಟಾ ಇಂಟರ್ಪ್ರಿಟೇಷನ್. ಸೊ ಈ 4 ಟಾಪಿಕ್ ಕೂಡ ರೆಗ್ಯುಲರ್ ಬೇಸಿಸ್ ಮೇಲೆ ಒಂದು ಅಷ್ಟು ದಿನ ಮಾಡಿ ಮಕ್ಕಳ, ಏನಾಗಲ್ಲ. ಅದಾದ್ಮೇಲೆ ನಿಮಗೆ ಪ್ರಾಕ್ಟೀಸ್ ಆದ್ಮೇಲೆ ಸೊ ಆನ್ ದ ರೆಗ್ಯುಲರ್ ಬೇಸಿಸ್ ಬೇಡ, ವೀಕ್ಲಿ ಒಂದು 3 or 4 ಟೈಮ್ಸ್ ಆದ್ರೂ ಕೆಲವೊಂದು ಕ್ವೆಶನ್ಸ್ ನ ಸಾಲ್ವ್ ಮಾಡ್ತಾ ಹೋದ್ರೆ ನಿಮ್ಗೆ ಈಸಿ ಆಗ್ಬಿಡುತ್ತೆ. ನೀವು ಅವಾಗ ಪೇಪರ್ 1 ನ ಕಂಪ್ಲೀಟ್ ಕಟ್ ಡೌನ್ ಮಾಡಿ ನಿಮ್ಮ ಪೇಪರ್ 2 ಮೇಲೆ ಹೆವಿ ಕಾನ್ಸಂಟ್ರೇಷನ್ ಮಾಡಬಹುದು. ಸೊ ಪೇಪರ್ 2 ಅಲ್ಲಿ ಆಸ್ ಐ ಟೋಲ್ಡ್, ಇಲ್ಲಿಂದ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಪೇಪರ್ 2 ಸ್ಟಾರ್ಟ್ ಆಗುತ್ತೆ. ಇಫ್ ಯು ಪೀಪಲ್ ಆರ್ ಫ್ರಮ್ ಅದರ್ ಸ್ಟ್ರೀಮ್, ಫರ್ದರ್ ನಿಮ್ಗೆ ಕಾಮರ್ಸ್ ಬಗ್ಗೆನೇ ಇರುತ್ತೆ. ಓಕೆ, initially I talk about like commerce subject 008 code, 08 code bandi subject code. So business environment first topic. Business environmental ಏನು ಇಲ್ಲ, or as ಅವ್ರು ಕೊಟ್ಟಿರೋ ಹಾಗೆ ಗ್ಲೋಬಲೈಸೇಷನ್ ಬಗ್ಗೆ ಓದ್ತೀರಾ, ಫೆರಾ, ಫೆಮಾ, CSR, ಮಾನಿಟರಿ ಪಾಲಿಸಿ, ಫಿಸಿಕಲ್ ಪಾಲಿಸಿ. ಅದನ್ನ ಇನ್ ಡೆಪ್ತ್ ಆಗಿ ನೀವು ತಿಳ್ಕೊಳ್ಳೋದು ಯಾವ ತರ ಅಂದ್ರೆ, ನಾನು ಹೇಳಿರುವಂತ ರೀಡಿಂಗ್ ಟೆಕ್ನಿಕ್ ಫಸ್ಟ್ ಸ್ಕಿಮ್ಮಿಂಗ್ ಮಾಡ್ತಾ ಹೋಗ್ತೀರಾ ಬೇಸಿಕ್ಸ್ ಬಗ್ಗೆ. ಸೊ ಆಫ್ಟರ್ ದಟ್ ಲಾಜಿಕಲ್ ರೀಸನಿಂಗ್, ಇದನ್ನ ಯಾಕೆ ಮಾಡ್ತಾರೆ ಅನ್ನೋದನ್ನ ಲಾಜಿಕಲ್ ಆಗಿ ತಿಳ್ಕೊತೀರಾ. ಆಮೇಲೆ ಆ ಪಾಯಿಂಟ್ಸ್ ನ ಹೈಲೈಟ್ ಮಾಡ್ಕೋತೀರಾ. ಆಮೇಲೆ ಆ ಪಾಯಿಂಟ್ಸ್ ನ ನೀಟಾಗಿ ನಿಮಗೆ ಬೇಕಾದ ರೀತಿಯಲ್ಲಿ ಪಾಯಿಂಟ್ಸ್ ಮಾತ್ರ ಬರ್ಕೊಂತೀರಾ ಮಕ್ಕಳು, ಪ್ರತಿ ಒಂದನ್ನು ಬರೆಯಕ್ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್, ಇವಾಗ ಏನು ಹೇಳ್ತಾರೆ, ಯಾವುದು ಫೆರಾ ಅಂದ್ರೆ ಏನು, ಫೆರಾ ಅಂದ್ರೆ ಇದು ಅಂತ ಒಂದು ಲೈನ್ ಅಲ್ಲಿ ಅವ್ರು ಏನ್ ಕೊಟ್ಟಿರ್ತಾರೆ ಅದನ್ನೆಲ್ಲಾ ಬರ್ತ್ಕೊಂಡ್ ಕುತ್ಕೋಬೇಡಿ. ಫೆರಾ ಅಂದ್ರೆ ಏನು ಅಂತ ಒಂದು 2 ಲೈನ್ಸ್ ಅಲ್ಲಿ ನಿಮ್ಗೆ ಅರ್ಥ ಆಗೋ ತರ ಬರ್ಕೊಳ್ಳಿ. ಆಮೇಲೆ ಫೆರಾ ಬಗ್ಗೆ ಇನ್ ಡೀಟೇಲ್ ಆಗಿ ನೀವು ಟ್ರೀ ಕನ್ಸ್ಟ್ರಕ್ಟ್ ಮಾಡ್ಕೊಂಡು, ಟ್ರೀ ಕನ್ಸ್ಟ್ರಕ್ಷನ್ ಮೆಥಡ್ ಅಲ್ಲಿ ಬರ್ಕೊಂಡು ಹೋಗಿ, ಆರ್ ಮೈಂಡ್ ಮ್ಯಾಪಿಂಗ್ ಮೆಥಡ್ ಅಲ್ಲಿ ಬರ್ಕೊಂಡು ಹೋಗಿ, ನಿಮ್ಗೆ ಇಷ್ಟ ಬಂದಿದ್ದ ಮೆಥಡ್ ಅಲ್ಲಿ ನೀವು ಬರ್ಕೊಂಡು ಹೋಗಿ. ಸೊ ಈ ತರ ಮೆಥಡ್ಸ್ ಕೂಡ ನೀವು ಬೇರೆ ಯೂಟ್ಯೂಬ್ ಅಲ್ಲಿ ನೋಡ್ಬೋದು, ಹೇಗೆ ಯಾವ್ಯಾವ ಮೆಥಡ್ ಅಲ್ಲಿ ಕ್ರಿಯೇಟಿವ್ ಆಗಿ ನೀವು ಒಂದೊಂದು ಕಾನ್ಸೆಪ್ಟ್ ಕೂಡ ಅಡಾಪ್ಟ್ ಮಾಡ್ಕೊಂಡು ಬರ್ಕೊಂಡು ಹೋಗ್ಬೋದು ಅಂತ. ನೆಕ್ಸ್ಟ್ like okay, these are the topics of business environment, like globalization drivers irbodu, theories of international trade and government intervention in international trade, tariff, non tariff barriers, Indian foreign trade policy, FDI. So it is also includes international business ali FDI, FPI. So FDI, what is the trends now going on in FDI, Indian FDI policies, balance of payment, balance of trade. So what is the difference between balance of payment and balance of trade? So NAFTA, Asian, SARC. ಸೊ IMF ಏನಕ್ಕೆ ಎಸ್ಟಾಬ್ಲಿಷ್ ಆಯ್ತು, IMF ಹೆಂಗೆ ಎಸ್ಟಾಬ್ಲಿಷ್ ಆಯ್ತು, ವರ್ಲ್ಡ್ ಬ್ಯಾಂಕ್ ಹೆಂಗೆ ಎಸ್ಟಾಬ್ಲಿಷ್ ಆಯ್ತು, WTO ಹೆಂಗೆ ಎಸ್ಟಾಬ್ಲಿಷ್ ಆಯ್ತು, ಗ್ಯಾಟ್ಸ್, ಟ್ರಿಮ್ಸ್. ಸೊ ಈ ತರ ಇದು ಕಂಪ್ಲೀಟ್ ಥಿಯರಿ ಸಬ್ಜೆಕ್ಟ್ ಯಾವುದು, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸೊ ಥಿಯರಿ ಸಬ್ಜೆಕ್ಟ್ಸ್ ಏನ್ ಮಾಡ್ಬೇಕು, 3-4 ಸತಿ ಓದ್ಬೇಕು, ರಿವಿಷನ್ ಮಾಡ್ಬೇಕು, ಎಲ್ಲಾ ತರದನ್ನ ಮಾರ್ಕ್ ಮಾಡ್ಕೊಬೇಕು. ಎಲ್ಲಾ ತರದ ಅಂದ್ರೆ ಏನು, ಕೆಲವೊಂದು ಪರ್ಟಿಕ್ಯುಲರ್ ಟಾಪಿಕ್ಸ್ ನಿಮ್ಗೆ ಅನ್ಸುತ್ತೆ ಈ ಟಾಪಿಕ್ ಈ ಪರ್ಟಿಕ್ಯುಲರ್ ಥಿಂಗ್ ಎಕ್ಸಾಮ್ ಅಲ್ಲಿ ಬರುತ್ತೆ, ಇದು ಇಂಪಾರ್ಟೆಂಟ್ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅದು ಟರ್ಮಿನಾಲಜಿನೆಲ್ಲ ಮಾರ್ಕ್ ಮಾಡ್ಕೋಬೇಕು. ಮಾರ್ಕಿಂಗ್ ಇನ್ ವಾಟ್ ಥಿಂಗ್, ಹೈಲೈಟರ್ ಇಟ್ಕೊಳ್ಳಿ ಮಕ್ಳ, ಹೈಲೈಟರ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ಹೋಗಿ. ಆಮೇಲೆ ನೀವು ರೈಟಿಂಗ್ ಅಲ್ಲೂ ಕೂಡ ಕೆಲವೊಂದು ಟಾಪಿಕ್ಸ್ ನ ಮೈಂಡ್ ಮ್ಯಾಪಿಂಗ್ ಟೆಕ್ನಿಕಲಿ ಬರ್ಕೊಂಡು ಹೋಗಿ ಅದನ್ನ ರಿವಿಷನ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಆಮೇಲೆ PYQs ನ ಸಾಲ್ವ್ ಮಾಡ್ಕೊಳ್ಳಿ. ಯಾವ್ದಕ್ಕೆ ಈ ಟೆಕ್ನಿಕ್ ತುಂಬಾ ಯೂಸ್ ಆಗುತ್ತೆ ಅಂದ್ರೆ, ಥಿಯರಿಗೂ ಯೂಸ್ ಆಗುತ್ತೆ, ಪ್ರಾಕ್ಟಿಕಲ್ಗೂ ಯೂಸ್ ಆಗುತ್ತೆ. ಪ್ರಾಕ್ಟಿಕಲ್ ಅಲ್ಲಿ ಏನು ಅಂದ್ರೆ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು, ದಟ್ ಇಸ್ ಅ ಥಿಂಗ್. ಸೊ ಪ್ರಾಕ್ಟಿಕಲ್ ಯಾವ್ದು, ನೆಕ್ಸ್ಟ್ ಅಕೌಂಟಿಂಗ್ ಪ್ರಾಕ್ಟಿಕಲ್. ಅಕೌಂಟಿಂಗ್ ಅಲ್ಲಿ ಬೇಸಿಕ್ಸ್ ಕೇಳಿದಾನೆ ಮಕ್ಕಳ, ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್, ಡಿಸಾಲ್ವೇಷನ್, ಇನ್ಸಾಲ್ವೆನ್ಸಿ, ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಯಾವಾಗ ಕಲ್ತಿರೋದು ನೀವು ಇಯರ್ ಡಿಗ್ರಿಯಲ್ಲಿ. ಫಸ್ಟ್ ಅಕೌಂಟಿಂಗ್ ಅಲ್ಲಿ ಫಸ್ಟ್ ಬರುವಂತದ್ದೇ ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್, ಡಿಸಾಲ್ಯೂಷನ್ ಮೇಲೆ ಅಕೌಂಟ್ಸ್ ಬರುತ್ತೆ. ಸೊ ಅದನ್ನ ಒಂದ್ಸತಿ ಗ್ಲಾನ್ಸ್ ಮಾಡ್ಕೊಂಡು ಅದ್ರ ಮೇಲೆ ಸಮ್ಸ್ಗಳೇ ಆಗ್ಲಿ ಏನೇ ಆಗ್ಲಿ ಅದ್ರದ್ದು ಕೆಲವೊಂದು ಎಂಟ್ರೀಸ್ಗಳಾಗ್ಲಿ ನೋಡ್ಕೊಂಡು ಹೋಗಿ. ಸೊ ನೆಕ್ಸ್ಟ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಅಕ್ವಿಸಿಷನ್, ಮರ್ಜರ್, ಅಮಾಲ್ಗಮೇಷನ್, ರೀಕನ್ಸ್ಟ್ರಕ್ಷನ್ ಆಫ್ ಕಂಪನೀಸ್, ಅದರಲ್ಲೂ ಕೂಡ ನಿಮ್ಗೆ VRS ಬರುತ್ತೆ.
ಸೊ ಆ ಅಕೌಂಟ್ಸ್ಗೂ ಕೂಡ ನೋಡ್ಕೊಂಡು ಹೋಗಿ. ಹೋಲ್ಡಿಂಗ್ ಕಂಪನಿ ಅಕೌಂಟಿಂಗ್ ಅಕೌಂಟ್ಸ್, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕೌಂಟ್ಸ್, ದಟ್ ಈಸ್ ಕಾರ್ಪೊರೇಟ್ ಅಕೌಂಟಿಂಗ್. ಫಸ್ಟ್ ಒನ್ ಇಸ್ ಪಾರ್ಟ್ನರ್ಶಿಪ್ ಅಕೌಂಟಿಂಗ್ ನಾನು ಹೇಳಿದ್ದು. ಲೇಟರ್ ಆನ್ ಕಾಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಇಂಪಾರ್ಟೆಂಟ್ ಟಾಪಿಕ್, ಯಾಕಂದ್ರೆ ನೀವು ಆಲ್ರೆಡಿ ಫೈನಲ್ ಇಯರ್ ಬಿಕಾಮ್ ಅಲ್ಲಿ ಕಲ್ತಿರ್ತೀರಾ. ತುಂಬಾ ಈಸಿ ಟಾಪಿಕ್ ಮಕ್ಕಳ. ಅದು ಒಂದ್ಸತಿ ನಿಮ್ಗೆ ಯಾವ್ದಾದ್ರು ಹಳೆ ಟೆಕ್ಸ್ಟ್ ಬುಕ್ ಗಳಿದ್ರೆ ನೀವು ಓದಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುವಂತದ್ದು. ಸೊ ಪ್ರಾಸೆಸ್ ಕಾಸ್ಟಿಂಗ್ ಇರ್ಬೋದು, ABC ಇರ್ಬೋದು, ಟಾರ್ಗೆಟ್, ಕೈಸನ್ ಕಾಸ್ಟಿಂಗ್ ಟೆಕ್ನಿಕ್ಸ್, ಜಸ್ಟ್ ಇನ್ ಟೈಮ್ ಟೆಕ್ನಿಕ್ಸ್. ಸೊ ದಿಸ್ ಆಲ್ ಕಮ್ಸ್ ಅಂಡರ್ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಆಸ್ ವಿ ಆಲ್ ನೋನ್, ರೇಷಿಯೋ ಅನಾಲಿಸಿಸ್, ಫಂಡ್ ಫ್ಲೋ, ಕ್ಯಾಶ್ ಫ್ಲೋ. ಸೊ ಅದರಲ್ಲಿ ನಿಮ್ಗೆ ಕೆಲವೊಂದು ಟೈಮು ಫಾರ್ಮುಲಾಸ್ ಕೂಡ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಇಸ್ ಅ ನ್ಯೂ ಟ್ರೆಂಡ್, ಸೊ ಅದ್ರ ಬಗ್ಗೆ ಚೆನ್ನಾಗಿ ಓದ್ಕೊಳ್ಳಿ. ಸೊ ಆ ಆಸ್ಪೆಕ್ಟ್ ಈಗ ಏನ್ ಚೇಂಜಸ್ ಆಗಿದೆ, ಈಗ ಏನಾದ್ರು ಟ್ರೆಂಡ್ ಅಲ್ಲಿ ಇದೆಯಾ ಅದನ್ನ ನೋಡ್ಕೊಳ್ಳಿ. ಆಮೇಲೆ ಐ ಎಫ್ ಆರ್ ಎಸ್ ಅಲ್ಲೂ ನೀವು ನೋಡಿರೋ ಹಾಗೆ, ನೀವು ಎಂ.ಕಾಮ್ ಮಾಡ್ಬೇಕಾದ್ರೆ ಐ.ಎಫ್.ಆರ್.ಎಸ್ ಕೂಡ ಒನ್ ಆಫ್ ದ ಸಬ್ಜೆಕ್ಟ್ಸ್ ಟು ಕ್ಲಿಯರ್ ಯುವರ್ ಅಕಾಡೆಮಿಕ್. ಸೊ ಐ.ಎಫ್.ಆರ್.ಎಸ್ ಬಗ್ಗೆ ನಿಮ್ಮ ಹಳೆ ನೋಟ್ಸ್ ಯಾವ್ದಾದ್ರು ಎಂ.ಕಾಮ್ ನೋಟ್ಸ್ ಇದ್ರೆ ಅದರಲ್ಲೂ ಕೂಡ ಟಾಪಿಕ್ಸ್ ಇರುತ್ತೆ, ಅಥವಾ ನೀವು ಆನ್ಲೈನ್ ರಿಸೋರ್ಸ್ ಅಲ್ಲೂ ನೋಡಕ್ ಹೋಗಬಹುದು. ಸೊ ನೆಕ್ಸ್ಟ್ ಒನ್ ವಾಸ್ ಆಡಿಟಿಂಗ್, ಇಂಡಿಪೆಂಡೆಂಟ್ ಫಿನಾನ್ಷಿಯಲ್ ಆಡಿಟಿಂಗ್, ವಾಚಿಂಗ್, ವೆರಿಫಿಕೇಶನ್ ಅಂಡ್ ವ್ಯಾಲ್ಯೂಯೇಷನ್ಸ್ ಆಫ್ ಅಸೆಟ್ಸ್. ಸೊ ಆಡಿಟಿಂಗ್ ಅಲ್ಲೂ ಸಮ್ಟೈಮ್ಸ್ ಪ್ರಾಕ್ಟಿಕಲ್ಸ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಆಮೇಲೆ ರೀಸೆಂಟ್ ಟ್ರೆಂಡ್ಸ್ ಏನಿದೆ ನೋಡ್ಕೊಳ್ಳಿ. ಸೊ ಇದು ಬೋತ್ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಇಸ್ ಅ ಥಿಯರಿ ಅಂಡ್ ಪ್ರಾಕ್ಟಿಕಲ್ ಆಗಿರೋದ್ರಿಂದ, ಮೊದಲಿಗೆ ನಾನು ಹೇಳೋದು ಪ್ರಾಕ್ಟಿಕಲ್ ರೂಪದಲ್ಲಿರುವ ಥಿಯರಿನ ಚೆನ್ನಾಗಿ ಓದ್ಕೊಳ್ಳಿ. ಕೆಲವೊಂದ್ ಟೈಮ್ ಅದನ್ನೇ ಜಾಸ್ತಿ ಕೇಳೋದು. ಸೊ ಹಾಗಾಗಿ ಪ್ರಾಕ್ಟಿಕಲ್ ನಿಮಗೆ ಗೊತ್ತಿದ್ರೆ ಅದನ್ನ ಥಿಯರಿ ಕನ್ವರ್ಟ್ ಹೇಗೆ ನಿಮ್ಮ ಮೈಂಡ್ ಅಲ್ಲಿ ನೀವು ಮಾಡ್ಕೋತೀರಾ ಥ್ರೂ ದಿ ವೇರಿಯಸ್ ಟೆಕ್ನಿಕ್ ಅನ್ನೋದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ವಾಸ್ ಬಿಸ್ನೆಸ್ ಎಕನಾಮಿಕ್ಸ್ ತುಂಬಾ ಲಾ ಅಂಡ್ ಡಿಮಾಂಡ್ಸ್ ಬಗ್ಗೆ ಇರುತ್ತೆ, ಕರ್ವ್ಸ್ ಬಗ್ಗೆ ಇರುತ್ತೆ, ಎಲಾಸ್ಟಿಸಿಟಿ ಆಫ್ ಡಿಮಾಂಡ್, ಹಾಗೆ AR MR ಬಗ್ಗೆ ಇರುತ್ತೆ. ಸೊ ಇಂಡಿಫರೆನ್ಸ್ ಕರ್ವ್, ಲಾ ಆಫ್ ವೇರಿಯಬಲ್ ಪ್ರಾಬಬಿಲಿಟಿ. ಸೊ ಈ ತರ ಡಿಫ್ರೆಂಟ್ ಟಾಪಿಕ್ಸ್ ಬಿಸ್ನೆಸ್ ಎಕನಾಮಿಕ್ಸ್ ಅಲ್ಲಿ ಇರುತ್ತೆ. ಸೊ ಪ್ರೈಸಿಂಗ್ ಲೀಡರ್ಶಿಪ್ ಮಾಡೆಲ್, ಮೋನೋಪಲಿ ಅಂದ್ರೆ ಏನು, ಪ್ರೈಸಿಂಗ್ ಸ್ಟ್ರಾಟಜೀಸ್ ಏನೇನಿರುತ್ತೆ, ಥಿಯರಿ ಆಫ್ ಕಾಸ್ಟ್, ಲಾಂಗ್ ರನ್ ಕಾಸ್ಟ್. ಸೊ ನನ್ಗನ್ಸುತ್ತೆ ಬಿಸ್ನೆಸ್ ಎಕನಾಮಿಕ್ಸ್ ನ ಸ್ವಲ್ಪ ಜಾಸ್ತಿ ಈ ಟಾಪಿಕ್ ನ ಲಾಸ್ಟ್ ಅಲ್ಲಿ ಇಟ್ಕೊಳ್ಳಿ ಮಕ್ಕಳ, ಯಾಕಂದ್ರೆ ಇದು ಸ್ವಲ್ಪ ನಮ್ಮಂತ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಒಂಥರ, ನನ್ಗೆ ಎಕ್ಸ್ಪೆಷಲಿ ಇದು ಸ್ವಲ್ಪ ಕಬ್ಬಿಣದ ಕಡಲೆ ತರಾನೇ ಇರುತ್ತೆ. ಸೊ ಈ ಟಾಪಿಕ್ ನಾನು ಯಾವಾಗೂ ಲಾಸ್ಟ್ ಅಲ್ಲೇ ಓದ್ಕೊಂಡು ಹೋಗ್ತೀನಿ, ಸುಮ್ನೆ ಜಸ್ಟ್ ಗ್ಲಿಮ್ಸ್ ಆಗಿ ಓದ್ತೀನಿ. ಸಮ್ಟೈಮ್ಸ್ ಆ ಟಾಪಿಕ್ ಬಂದ್ರೂ ಕೂಡ ಅದನ್ನ ಫೇಸ್ ಮಾಡುವಂತ ಪೊಸಿಷನ್ ಅಲ್ಲಿ ನೀವಿರ್ಬೇಕು, ನೋ ಮ್ಯಾಟರ್ ವಾಟ್. ಸೊ ಇವಾಗ 10 ಚಾಪ್ಟರ್ ಅಲ್ಲಿ ನೀವು 10 ಚಾಪ್ಟರ್ ಓದಿ ಬರಿತೀನಿ ಅನ್ನೋದು ತುಂಬಾ ಕಷ್ಟ ಇದೆ, ಆಸ್ ಐ ಟೋಲ್ಡ್. ಸೊ ಒಂದೆರಡು ಟಾಪಿಕ್ ನ ನೀವು ಆಲ್ಟರ್ನೇಟಿವ್ ಆಗಿ ಇಟ್ಕೊಳ್ಳೇಬೇಕಾಗುತ್ತೆ. ಸೊ ಫಾರ್ ಮೀ ಬಿಸ್ನೆಸ್ ಎಕನಾಮಿಕ್ಸ್ ಇಸ್ ಆಲ್ಟರ್ನೇಟಿವ್ ಟಾಪಿಕ್ ಆಗಿ ನಾನು ಯೂಸ್ ಮಾಡ್ತಿದ್ದೀನಿ. ಅಪಾರ್ಟ್ ಫ್ರಮ್ ದಟ್ ಬಿಸ್ನೆಸ್ ಫಿನಾನ್ಸ್ ಅಲ್ಲಿ ಏನಂದ್ರೆ ಕ್ಯಾಪಿಟಲ್ ಸ್ಟ್ರಕ್ಚರ್, ಕ್ಯಾಪಿಟಲ್ ಬಜೆಟಿಂಗ್, ಡಿಸಿಷನ್, ಕನ್ವೆನ್ಷನಲ್ ಅಂಡ್ ಸೈಂಟಿಫಿಕ್ ಟೆಕ್ನಿಕ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ರಿಸ್ಕ್ ಅನಾಲಿಸಿಸ್ ಹೇಗ್ ಮಾಡ್ತಾರೆ, ಅಸೆಟ್ ಸೆಕ್ಯೂರಿಟೈಸೇಷನ್ ಅಂದ್ರೆ ಏನು, ಇಂಟರ್ನ್ಯಾಷನಲ್ ಮಾನಿಟರ್ ಸಿಸ್ಟಮ್ ಹೇಗ್ ವರ್ಕ್ ಆಗುತ್ತೆ, ಫಾರಿನ್ ಎಕ್ಸ್ಚೇಂಜ್ ಹೇಗ್ ವರ್ಕ್ ಆಗುತ್ತೆ, ಹೆಡ್ಜಿಂಗ್ ಟೆಕ್ನಿಕ್ಸ್ ಏನು, GDRS ಅಂದ್ರೆ ಏನು, ADRS ಅಂದ್ರೆ ಏನು, ಇಂಟರ್ನ್ಯಾಷನಲ್ ಆರ್ಬಿಟೇಜರ್ಸ್, ಮಲ್ಟಿನ್ಯಾಷನಲ್ ಕ್ಯಾಪಿಟಲ್ ಬಜೆಟಿಂಗ್ ಅಂದ್ರೆ ಏನು. ದಿಸ್ ಇಸ್ ಕಂಪ್ಲೀಟ್ಲಿ ಥಿಯರಿ ಸಬ್ಜೆಕ್ಟ್ ವಿತ್ ಡಿಫ್ರೆಂಟ್ ಈಕ್ವೇಶನ್ಸ್ ಇರುತ್ತೆ, ಅದರಲ್ಲಿ ಲಿವರೇಜಸ್ ಎಲ್ಲ ಬರುತ್ತೆ, ಅದರಲ್ಲಿ ಫಾರ್ಮುಲಾಸ್ ಬರುತ್ತೆ. ದಟ್ ಇಸ್ ಟೂ ಇಂಪಾರ್ಟೆಂಟ್. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಕೆಲವೊಂದ್ ಟೈಮ್ ಮ್ಯಾಥ್ ಫಾಲೋಯಿಂಗ್ ಫಾರ್ಮುಲಾಸ್ ಕೊಡ್ತಾರೆ, ಆಸಿಡ್ ರೇಷಿಯೋ ಆಗ್ಲಿ, ಡಿಫ್ರೆಂಟ್ ಲೆವರೇಜಸ್ ಅಲ್ಲಿ ರೇಷಿಯೋಸ್ ಬರುತ್ತಲ್ಲ, ಡೆಪ್ತ್ ರೇಷಿಯೋ, ಅದ್ರ ಮೇಲೆಲ್ಲ ಕ್ವೆಶನ್ಸ್ ತೆಗಿತಾರೆ. ಸೊ ಬಿಸ್ನೆಸ್ ಟ್ಯಾಕ್ಸ್ ಅಂಡ್ ರಿಸರ್ಚ್ ಮೆಥಡಾಲಜಿ ಬೇಸಿಕ್ಸ್ ಎಲ್ಲ ಓದ್ಬಿಟ್ಟಿರ್ತೀರಾ ನೀವು ಆಲ್ರೆಡಿ ಪೇಪರ್ 1 ಅಲ್ಲಿ. ನಿಮ್ಗೆ ಇಲ್ಲಿ ತುಂಬಾ ಇಂಡೆಪ್ತ್ ಆಗಿ ಓದೋದು ಅಂದ್ರೆ ಅನೋವಾ ಬಗ್ಗೆ ತಿಳ್ಕೊತೀರಾ, ಅಂಡ್ ಡಿಫ್ರೆಂಟ್ ಹೈಪೋಥಿಸಿಸ್ ಟೆಸ್ಟ್ ಬಗ್ಗೆ ಚೆನ್ನಾಗಿ ತಿಳ್ಕೊಂತೀರಾ. ಬೆಸ್ಟ್ ಟೆಕ್ಸ್ಟ್ ಬುಕ್ ಫಾರ್ ಬಿಸ್ನೆಸ್ ರಿಸರ್ಚ್ ಅಂದ್ರೆ ದಟ್ ಈಸ್ ಕೊಠಾರಿದ್ ಅನ್ಸುತ್ತೆ. ಕೊಠಾರಿದು ತುಂಬಾ ಚೆನ್ನಾಗಿದೆ, ಆ ಬುಕ್ ಓದಿದ್ರೆ ಇನ್ ಯಾವ ಬುಕ್ ನೀವು ಮುಟ್ಟಲ್ಲ. ಸೊ ಅದು ಪೇಪರ್ 1ಗೂ ತುಂಬಾ ಯೂಸ್ ಆಗುತ್ತೆ, ಪೇಪರ್ 2ಗೂ ಚೆನ್ನಾಗಿದೆ ಆ ಬುಕ್. ನೀವು ಎಲ್ ಬೇಕಾದ್ರೂ ಅದು PDF ಕೂಡ ಸಿಗುತ್ತೆ ಗೈಸ್, ನೀವು ಆರಾಮಾಗಿ ಹುಡುಕಿ ತಗೋಬಹುದು. ಇಫ್ ಇನ್ ಕೇಸ್ ಯು ಪೀಪಲ್ ನೀಡ್, ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂಡ್ ಹ್ಯೂಮನ್ ರಿಸೋರ್ಸ್, ವೆರಿ ಈಸಿ ಟಾಪಿಕ್, ವೆರಿ ಗುಡ್ ಸ್ಕೋರಿಂಗ್ ಟಾಪಿಕ್, ನೋ ಮ್ಯಾಟರ್ ವಾಟ್. ಇದು ಎಷ್ಟು ಈಸಿ ಟಾಪಿಕ್ ಅಂದ್ರೆ, ನೀವು ಸೆಕೆಂಡ್ PUC BCom ಅಲ್ಲಿ ಎಲ್ಲ ಕಂಪ್ಲೀಟ್ ಏನೇನ್ ಕಲ್ತಿದ್ದೀರಾ, ಜಾಬ್ ಎವಾಲ್ಯೂಯೇಷನ್ ಬಗ್ಗೆ ಆಗಲಿ, ಹ್ಯೂಮನ್ ರಿಸೋರ್ಸ್ ಕಾನ್ಸೆಪ್ಟ್ ಅಲ್ಲಿ ರಿಕ್ರೂಟ್ಮೆಂಟ್, ಸೆಲೆಕ್ಷನ್ ಅಂದ್ರೆ ಏನು, ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್, ಸಕ್ಸೆಷನ್ ಪ್ಲಾನಿಂಗ್ ಎಲ್ಲ ಬೇಸಿಕ್ಸ್ ತಿಳ್ಕೊಂಡಿದ್ರೆ, ಒಂದ್ ರೌಂಡ್ ಇನ್ ಡೆಪ್ತ್ ಏನೇನ್ ಕಾನ್ಸೆಪ್ಟ್ ಇದೆ ಅನ್ನೋದ್ರ ಬಗ್ಗೆ ಟೆಕ್ನಿಕ್ಸ್ ಆಗಲಿ, ಕೆಲವೊಂದು ಇನ್ ಡೆಪ್ತ್ ಅಲ್ಲಿ 360 ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂದ್ರೆ ಏನು, ಅದ್ರಲ್ಲಿ ಕೆಲವೊಂದು ಇನ್ ಡೆಪ್ತ್ ಆಗಿ ಕ್ವಶನ್ಸ್ ತೆಗಿಯೋ ಚಾನ್ಸಸ್ ಇರೋದ್ರಿಂದ ನಿಮಗೆ ಬೇಸಿಕ್ಸ್ ನೆಲ್ಲ ಚೆನ್ನಾಗಿ ಓದ್ಕೊಂಡು ಅದ್ರ ನೆಕ್ಸ್ಟ್ ಲೆವೆಲ್ ಏನೇನು ಓದ್ಬೇಕು ಅನ್ನೋದನ್ನ ಪಾಯಿಂಟ್ಸ್ ಬರ್ದಿಟ್ಕೊಂಡು ಅದನ್ನ ರೆಗ್ಯುಲರ್ ಆಗಿ ನೀವು PYQ ಕೊಡ್ತಾ ಬಂದ್ರೆ ಈ ಟಾಪಿಕ್ ಥಿಯರಿ ಟಾಪಿಕ್. ಸೊ ಇಟ್ ಈಸ್ ವೆರಿ ಗುಡ್ ಅಟ್ ಡೂಯಿಂಗ್ ಇಟ್. ಸೊ ನೆಕ್ಸ್ಟ್ ಒನ್ ವಾಸ್ ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್. ಎಷ್ಟು ಚಿಕ್ಕ ಕಾನ್ಸೆಪ್ಟ್ ಅಂದ್ರೆ
ತುಂಬಾ ಒಳ್ಳೆ ಕಾನ್ಸೆಪ್ಟ್, ತುಂಬಾ ಸ್ಕೋರಿಂಗ್ ಕಾನ್ಸೆಪ್ಟ್ ಕೂಡ. ಮತ್ತೆ ಬ್ಯಾಂಕಿಂಗ್ ಅಂಡ್ ಫಿನಾನ್ಸ್ ಅಲ್ಲಿ ನೀವು ಮೇಜರ್ ಥಿಂಗ್ ನೀವು ನೆನ್ಪಿಟ್ಕೊಬೇಕಾಗಿರೋದು ಡೇಟ್ಸ್ ಮಾತ್ರ. ಡೇಟ್ಸ್ ಹೇಗೆ ಯೂಸ್ ಆಗುತ್ತೆ ಅಂದ್ರೆ, ಲಾಸ್ಟ್ ಕೇಸೆಟ್ ಕ್ವಶನ್ ಅಲ್ಲಿ ವೇರಿಯಸ್ ಅರ್ಲಿಯರ್ ಎಸ್ಟಾಬ್ಲಿಷ್ಮೆಂಟ್ ಬ್ಯಾಂಕ್ಸ್ ಡೇಟ್ಸ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಒಂದು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಇಫ್ ಯು ಪೀಪಲ್ ರಿಮೆಂಬರ್. ಸೊ ಅದರಲ್ಲಿ ನಂಗೆ ಆ ಲಾಸ್ಟ್ ಒನ್ ನೋಡೇ ಗೊತ್ತಾಯ್ತು ಕ್ವಶನ್ ತಪ್ಪಾಗಿದೆ ಅಂತ. ಲೈಕ್ ಆ ಮಾರ್ಕ್ಸ್, ಆ ಕ್ವಶನ್ಗೆ ಗ್ರೇಸ್ ಕೊಟ್ಟಿದ್ರು, 3 ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇದ್ರಲ್ಲಿ ಯಾವ್ದು ಕರೆಕ್ಟ್ ಅಂತ ಕೇಳಿದ್ರು, ಬಟ್ ಅದರಲ್ಲಿ ಆಪ್ಷನ್ಸ್ ಕೂಡ ಸರಿ ಇಲ್ಲ. ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ ಅದ್ರಲ್ಲಿ ಡೇಟ್ಸ್ ಕೂಡ ಸರಿ ಇರ್ಲಿಲ್ಲ. ಸೊ ಡೇಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ತುಂಬಾ ಚೆನ್ನಾಗಿರೋ ಕಾನ್ಸೆಪ್ಟ್ ಇದು, ತುಂಬಾ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಬೇರೆ ಟಾಪಿಕ್ ಅಲ್ಲಿ ಡ್ರೈ ಫೀಲ್ ಆಗಿದ್ರು ಕೂಡ ಬ್ಯಾಂಕಿಂಗ್ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಡ್ರೈ ಫೀಲ್ ಆಗಲ್ಲ, ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಸೊ ಯು ಕ್ಯಾನ್ ಡೂ ಇಟ್ ಬಿಕಾಸ್ ದಟ್ ಈಸ್ ಓನ್ಲಿ ಥಿಯರಿ. ಮಾರ್ಕೆಟಿಂಗ್ ಕಾನ್ಸೆಪ್ಟ್ ನಾವು ಆಲ್ರೆಡಿ ಓದ್ತಾ ಇದೀವಿ, ಇಟ್ ಈಸ್ ಆಲ್ಸೋ ಥಿಯರಿ ಬೇಸ್ಡ್ ಕಾನ್ಸೆಪ್ಟ್. ಈಸಿ ಇದೆ ಮಕ್ಕಳ, ಮಾರ್ಕೆಟಿಂಗ್, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆಗಲಿ, ಹಾಗೆ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಆಗಲಿ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಲಿ, HRM ಆಗಲಿ, ಇದೆಲ್ಲ ಥಿಯರಿ ಸಬ್ಜೆಕ್ಟ್ ಆಗಿರೋದ್ರಿಂದ ಯು ಕ್ಯಾನ್ ಗೋ ಥ್ರೂ ವೆಲ್. ಸೊ ಮಾರ್ಕೆಟಿಂಗ್ ಟಾಪಿಕ್ಸ್ ನಿಮ್ಗೆ ಆಲ್ರೆಡಿ ಗೊತ್ತು, ಪ್ರೈಸಿಂಗ್, ಪ್ರಮೋಷನ್, ಡಿಸಿಷನ್, ಕನ್ಸ್ಯೂಮರ್ ಬಿಹೇವಿಯರ್ ಹೇಗೆ, ಟ್ರೆಂಡ್ಸ್ ಇನ್ ಮಾರ್ಕೆಟ್ ಹೇಗೆ, ಸೋಷಿಯಲ್ ಮಾರ್ಕೆಟಿಂಗ್ ಅಂದ್ರೆ ಏನು, ಸೊ ಪ್ರಾಡಕ್ಟ್ ಡಿಸಿಷನ್ ಅಂದ್ರೆ ಏನು. ಸೊ ನಾನು ಅದಕ್ಕೆ ಸ್ವಲ್ಪ ಇನ್ ಡೆಪ್ತ್ ಆಗಿ ನಿಧಾನವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಅಪಾರ್ಟ್ ಫ್ರಮ್ ದಟ್ ಲೀಗಲ್ ಬಿಸ್ನೆಸ್ ಆಸ್ಪೆಕ್ಟ್, ಸೊ ಇದರಲ್ಲಿ ಕಂಪ್ಲೀಟ್ ಲಾ ಇರುತ್ತೆ. ಸೊ ಲಾ ಅಲ್ಲೂ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂದ್ರೆ ಸೋಗಾ, ದಟ್ ಈಸ್ ಸೇಲ್ಸ್ ಗೂಡ್ಸ್ ಆಕ್ಟ್ ಆಫ್ 1930, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್, ಕಂಪನೀಸ್ ಆಕ್ಟ್ ಆಫ್ 2013, ಅಂಡ್ ಕಾಂಪಿಟೇಷನ್ ಆಕ್ಟ್ ಇರ್ಬೋದು, RTI ಬಗ್ಗೆ ಇರ್ಬೋದು, IPR ಬಗ್ಗೆ, GST ಬಗ್ಗೆ. GST ಇಸ್ ಅ ವೈಡ್ ಟಾಪಿಕ್. ಸೊ ಅದ್ರ ಬಗ್ಗೆನೂ ನೀವು ಹೇಗೆ ತಿಳ್ಕೊಂತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಇರ್ಬೋದು. ಸೊ ಅಪಾರ್ಟ್ ಫ್ರಮ್ ದಟ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ನಿಮ್ಗೆ ಡಿಡಕ್ಷನ್ಸ್ ಗಳ ಮೇಲೆ ಪ್ರಾಕ್ಟಿಕಲ್ ತುಂಬಾ ಇಂಪಾರ್ಟೆಂಟ್. ಪ್ರಾಕ್ಟಿಕಲ್ ನ ಹೇಗೆ ನೀವು ಥಿಯರಿಗೆ ಕನ್ವರ್ಟ್ ಮಾಡ್ಕೊಂಡು, ಅರ್ಥ ಮಾಡ್ಕೊಂಡು, ಕ್ವಶನ್ ನ ಆನ್ಸರ್ ಮಾಡ್ಕೊಂಡು, ಅಪ್ಲಿಕಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಎರಡು ಸಬ್ಜೆಕ್ಟ್ ಇರುವ ಕಡೆ ನೀವು ಹೇಗೆ ಪ್ರಾಕ್ಟಿಕಲ್ ನ ಥಿಯರಿ ಕನ್ವರ್ಟ್ ಮಾಡ್ಕೊಂಡು, ಅಪ್ಲಿಕಬಲ್ ಮಾಡ್ಕೊಂಡು ಕ್ವಶನ್ ನ ಆನ್ಸರ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದನ್ನ ನಾನು ತುಂಬಾ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ, ಅಂದ್ರೆ ಕ್ವಶನ್ಸ್ ಕೂಡ ಹಂಗೆ ಬಂದಿರುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಡಿಡಕ್ಷನ್ಸ್, ಕ್ಲಬ್ಬಿಂಗ್ ಆಫ್ ಇನ್ಕಮ್, ಆಮೇಲೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನು, ಎಕ್ಸೆಂಪ್ಷನ್ ಇನ್ಕಮ್, ಅಗ್ರಿಕಲ್ಚರ್ ಇನ್ಕಮ್ ಏನು, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್, ಡಿಡಕ್ಷನ್ ಅಂಡರ್ ವೇರಿಯಸ್ ಹೆಡ್ಸ್ ಇರ್ಬೋದು. ಹಾಗೆ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಅಂದ್ರೆ ಏನು, ಟೆಕ್ನಿಕ್ಸ್ ಆಫ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್, ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಯಾವಾಗ ಬರುತ್ತೆ, ಅದರಲ್ಲಿ ಡಿಡಕ್ಷನ್ಸ್ ಏನು, ಅಡ್ವಾನ್ಸ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಅಂದ್ರೆ ಏನು, ಈ ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಓದ್ಕೋತೀರಾ. ಇದು ಥಿಯರಿ. ಸೊ 19th 20th ಸಬ್ಸ್ಕ್ರೈಬರ್ಸ್ ಹೇಳೋ ಅಷ್ಟೊತ್ತಿಗೆ ಆಲ್ರೆಡಿ 23rd ಸಬ್ಸ್ಕ್ರೈಬರ್ ಅರೈವ್ ಆಗಿದ್ರು. ಸೊ ಐ ಆಮ್ ವೆರಿ ಹ್ಯಾಪಿ. 19, 20, 21 and 22 and 23 third subscribersಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಡಿವೈನ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಗ್ಲಾಡ್ ದಟ್ ಯು ಬಿ ಹಿಯರ್ ಫಾರ್ ಅ ಗುಡ್ ಕಂಟೆಂಟ್. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಗುಡ್ ಕಂಟೆಂಟ್ ನ ಕೊಡೋಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಬ್ಸ್ಕ್ರಿಪ್ಷನ್. ನಿಮ್ಮ ಏನೇ ಅನಿಸಿಕೆಗಳು, ಕ್ರಿಟಿಕ್ಸ್, ಯಾವುದೇ ಟಾಪಿಕ್ ಮೇಲೆ ನಾನು ಫರ್ದರ್ ವಿಡಿಯೋ ಮಾಡ್ಬೇಕಂದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ಐ ರೀಡ್ ಇಟ್. ನಿಮ್ಮ ಕಮೆಂಟ್ ಓದಕ್ಕೆ ನಾನು ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗ್ರೇಟ್ ಡೇ ಗೈಸ್.